ತಕ್ಷಣ ಒಂದಷ್ಟು ಮಾತುಗಳು ಬರುತ್ತೆ, ಒಂದಷ್ಟು ಚಾಲೆಂಜಸ್ ಬರುತ್ತೆ. ಸೊ ಮನೇಲಿ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ, ಸೊಸೈಟಿಯಲ್ಲಿ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ, ಎಲ್ಲ ಥರನೂ ನನಗೆ ಚಾಲೆಂಜಸ್ ಇತ್ತು ಲೈಫಲ್ಲಿ. ಯಾರೇನಾದರೂ ಅಂದ್ಕೊಳ್ಳಿ, ಮಾಡಬೇಕು ಅನ್ನೋ ತಲೆಯಲ್ಲಿ. ಈ ಒಂದು ಫೀಲ್ಡ್ಗೆ ಬರಬೇಕು ಅಂತಂದ್ರೆ ಬರೀ ಬೈಕ್ ಓಡಿಸ್ಬಿಟ್ರೆ ಆಗಲ್ಲ, ಗಾಡಿ ಮೆಕ್ಯಾನಿಕ್ಸ್ನ ಕಲಿಬೇಕು, ಗಾಡಿ ತೊಗೊಂಡು ಹೋಗ್ಬಿಡೋದಲ್ಲ, ಸೆಂಟ್ರ್ ಸ್ಟ್ಯಾಂಡ್ ಹಾಕಬೇಕು. ಫಸ್ಟು ನಾನು ಹೋಗಿದ್ದು ಧರ್ಮಸ್ಥಳ, ಅದಾದಮೇಲೆ ಲಾಂಗು ಒಬ್ಬಳೆ ಹೋಗಿದ್ದು ಕೇರಳಗೆ. ನನಗೆ ಆಲ್ರೆಡಿ ಸ್ಪೈನಲ್ ಕಾರ್ಡಲ್ಲಿ L4-L5 ರಾಡ್ ಇದೆ, ನಾನು ಓಡಿಸಂಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಅದನ್ನು ಚಾಲೆಂಜ್ ಆಗಿ ತೊಗೊಂಡಿದ್ದೀನಿ. ಲೈಫ್ ಆ್ಯಂಡ್ ಡೆತ್ನ ನಾನು ಬೈಕಲ್ಲಿ ನಾನು ಅಕ್ಸೆಪ್ಟ್ ಮಾಡಿಕೊಂಡು ನಿಂತಿರ್ಬೇಕಾದ್ರೆ ಪೀರಿಯಡ್ಸ್ ಎಲ್ಲ ಯಾವುದೂ ಮ್ಯಾಟ್ರ್ ಆಗಲ್ಲ. ಮೌಂಟೇನ್ ರೀಜನ್ಸ್ಗೆ ಹೋದಾಗ ಸ್ನಾನಕ್ಕಾಗಲಿ ವಾಶ್ರೂಮ್ಸ್ಗಾಗಲಿ ನೀರಿರಲ್ಲ, ಮಣ್ಣು ಕೆರೆದಿರ್ತಾರೆ, ಅಲ್ಲಿ ಮೋಷನ್ ಮಾಡಿ ಯೂರಿನ್ ಮಾಡಬೇಕು, ಮತ್ತೆ ನಾವೇ ಮಣ್ಣು ಮುಚ್ಚಬೇಕು. ವೆಟ್ ವೈಪ್ಸಲ್ಲಿ ಯು ನೀಡ್ ಟು ವೈಪ್ ಆ್ಯಂಡ್ ಕಮ್ ಔಟ್. ಮತ್ತೆ ನಮ್ಮನ್ನ ಹುಡುಗಿನಾ ಅಂತ ಕೆಳಗಿಂದ ಮೇಲ್ ನೋಡುವಂಥ ರೀತಿ. ಬೇರೆ ಯಾವುದೋ ಒಂದು ಸ್ಟೇಟಿಗೆ ಹೋದಾಗ ಒಂದು ಅಟ್ಯಾಕ್, ಒಂದು ಫಿಸಿಕಲಿ ಅಟ್ಯಾಕ್ ಮೂವ್ಮೆಂಟ್. ಘಾಟ್ ಸೆಕ್ಷನ್ ಅಲ್ಲಿ ಟೀಗೆ ಅಂತ ನಿಲ್ಲಿಸ್ತೀನಿ. ಆ ಟೈಮಲ್ಲಿ ನಾನು ಪೀರಿಯಡ್ಸ್ ಅಲ್ಲಿ ಇರ್ತೀನಿ. ಅಲ್ಲಿ ಒಂದು 4 ಜನ ಕುಡಿದು ಒಳಗಡೆ ಕುತ್ಕೊಂಡಿದ್ರು. ಆ ಟೈಮಲ್ಲಿ ನನ್ನ ಕೈ ಕಾಲನ್ನ ಎರಡೂ ಹಿಂಗೆ ಲಾಕ್ ಮಾಡಿ ಹಿಡಿದ್ರು. ಹಿಂದೆ ಹಿಡಿದಿರೋದು ನನ್ನ ಕಾಲು ಫ್ರೀ ಇದ್ದಿದ್ದ ಕಾರಣ ನಾನು ಅವ್ರ ಪ್ರೈವೇಟ್ ಪಾರ್ಟಿಗೆ ಕಾಲಿಂದ ಕ್ಲಿಕ್ ಮಾಡ್ತೀನಿ. ಅವನಿಗೆ ಫುಲ್ ಎದುರಿಸ್ಬಿಟ್ಟು, ನನ್ನ ಹತ್ರ ಏನೂ ಇಲ್ಲ, ಅವನಿಗೆ ಫುಲ್ ಎದುರಿಸ್ಬಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ನಿಮಗಿದು ಪುನರ್ಜನ್ಮ. ಮ್ಯಾಮ್ ಅವತ್ತು ಏನಾಯ್ತು? ಅವತ್ತು ಎಲ್ಬೋರ್ಡು ನಿನ್ಗೆ ಅದಕ್ಕೆ ಆಕ್ಸಿಡೆಂಟ್. ಸುಮ್ಮನೆ ಹೋಗ್ತಾ ಇರ್ತಾರಪ್ಪ, ಗುದ್ಕೊಂಡು ಹೊಂಟೋಯ್ತಾರೆ, ಅವ್ರನ್ನೂ ಎಲ್ಬೋರ್ಡ್ ಅಂತೀರಾ? ಪಂಜಾಬ್ ಹರಿಯಾಣ ಹೈವೇಲಿ ಇದ್ವಿ. ಆ ಹೈವೇಲಿ ಹೋಗ್ತಾ ಇದ್ವಿ, ಸಡನ್ ಆಗಿ ಸನ್ಸ್ಟ್ರೋಕ್ ಆಯ್ತು ನನಗೆ. ಸನ್ಸ್ಟ್ರೋಕ್ ಅಂದ್ರೆ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಆಗಲ್ಲ, ಜ್ಞಾನನೇ ಹೊಟ್ಟೋಯ್ತು ಅಲ್ಲಿಂದ. ಹೋಗ್ಬಿಟ್ಟು ಬ್ಯಾರಿಗೇಟಿಗೆ ಹೊಡೆದ್ಬಿಟ್ಟಿದ್ದೀನಿ ನಾನು. ವಿಡಿಯೋದಲ್ಲಿ ನೋಡ್ಬೋದು, ಫುಲ್ ಲಾರಿಗಳು ಮೂವ್ ಆಗ್ತಾ ಇದ್ದಾವೆ. ನಾನು ಆಲ್ಮೋಸ್ಟ್ 13 hours ಕೋಮಾದಲ್ಲಿದ್ದೆ. ಸೊ ಆ್ಯಂಕಲಲ್ಲಿ ಮೂಳೆ ಮುರಿದೋಗಿದೆ, ಮತ್ತೆ ಕೈಯಲ್ಲಿ 2 ಮೂಳೆ ದೊಡ್ಡದಾಗಿ ಬ್ರೇಕ್ ಆಗಿದೆ. ಇದರಲ್ಲಿ ನನಗೆ ಆಪರೇಷನ್ ಆಗಿದೆ, ಪೀರಿಯಡ್ಸ್ ಆಗಿದ್ದೀನಿ ನಾನು. ನಮ್ಮಪ್ಪ ನನ್ನ ಪ್ಯಾಡ್ನ ಚೇಂಜ್ ಮಾಡಿದೆ. ಅಪ್ಪ ಪ್ಯಾಡ್ನ ತಂದು ಕೊಡೋದಕ್ಕೂ ಮೆಡಿಕಲ್ ಶಾಪಿಂದ ವಯಸ್ಸಿಗೆ ಬಂದಿರೋ ಹೆಣ್ಮಗಳಿಗೆ ಒಂದು ಪ್ಯಾಡ್ ಚೇಂಜ್ ಮಾಡಬೇಕು ಅಂತ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನಮ್ಮಲ್ಲಿರುವಂತ ಹಾಸ್ಪಿಟ್ಲ್ ತರ ಅಲ್ಲ, ಯಾರು ಬರಲ್ಲ, ಗ್ಲೌಸ್ ಹಾಕೊಳ್ಳಲ್ಲ, ಪಾನ್ಗಳು ಹಾಕೊಳ್ಳೋದು, ಹಾಸ್ಪಿಟಲ್ ಕ್ಲೀನ್ ಆಗಿಲ್ಲ. ಕಣ್ಮುಂದೆ 3 ಜನ ಡಾಕ್ಟರ್ಗಳು ಸೇರ್ಕೊಂಡು ಯೂರಿನ್ ಪೈಪನ್ನ ನನ್ನ ಸೆನ್ಸಿಟಿವ್ ಪಾರ್ಟ್ಗೆ ತುರ್ಕಿದ್ದಾರೆ. ಕಾಲು ಗ್ಯಾಂಗ್ರೀನ್ ಆಗಿ ಟರ್ನ್ ಆಯ್ತು. ಕೊಳ್ತೋಗಿರೋ ಕಾಲನ್ನ ಉಳಿಸ್ಕೊಂಡು ಬಂದು ಕೂತಿದ್ದೀನಿ ನಾನಿವತ್ತು. ಆ ಸ್ಕಿನ್ನು ಯಾವ ರೀತಿ ಆಗಿತ್ತು ಅಂದ್ರೆ ನನಗೆ ಇವತ್ತು ಕಣ್ಮುಂದೆ ಇದೆ. ಇದು ನಾನು ತೊಡೆ ಅನ್ಕೊಳ್ಳಿ, ಆ ಸ್ಕಿನ್ನ ಹಿಂಗೆ ಹೇಳಿದ್ರು. ಕಂಪ್ಲೀಟ್ ಬಾಡಿ ಸೆನ್ಸೇಷನ್ ಹೋಗಿದೆ ನನಗೆ. ಇಮಿಡಿಯೇಟ್ ಆಗಿ ಅಡ್ಮಿಟ್ ಆಗು, ಇವತ್ತು ರಾತ್ರಿ ನೀನು ಆಪರೇಷನ್ ಮಾಡಿದ್ರೆ ಕಾಲ್ ಕಳ್ಕೊತೀಯ ನೀನು ಅಂತ ಅಂದ್ರು. 1-2 ಪೀರಿಯಡ್ಸ್ ಎಲ್ಲ ಬೆಡ್ಡೆ, ನಂಗೆ ಆಪ್ಷನ್ ಇಲ್ಲ. ಪಂಜಾಬಲ್ಲಿ ಡಾಕ್ಟರ್ ನನಗೆ ಮೂಳೆ ಕಟ್ಟಾಗಿರೋ ಜಾಗ ಮತ್ತೆ ಹೋಗೋ ನರ ಜಾಗ 2 ಮಧ್ಯೆ ರಾಡ್ ಪ್ಲೇಸ್ ಮಾಡಿದ್ದಾರೆ. ದುಡ್ಡು ಕೊಟ್ಟು ಪಾಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಡಾಕ್ಟರ್ಗಳು ಅಂತ ಅನ್ಸುತ್ತೆ ನನಗೆ. ನನ್ನ ಲೈಫ್ ಸ್ಕ್ರಾಪ್ ಮಾಡ್ಬಿಟ್ರಲ್ಲ ಇವತ್ತು. ತೊಡೆಯಿಂದ ಸ್ಕಿನ್ ಕಿತ್ತಿ ಮಂಡಿಗೆ ಹಾಕಿದ್ರು. ಈಗ ನನ್ನ ಸೊಂಟದಿಂದ ಮೂಳೆ ಕಿತ್ತಿ ನನ್ನ ಕೈಗೆ ಹಾಕಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ಇವತ್ತು ಆಲ್ರೆಡಿ ನಾನು ಗೆಸ್ಟ್ನ ನನ್ನ ವಾಟ್ಸಪ್ ಸ್ಟೇಟಸು, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆನೂ ರಿವೀಲ್ ಮಾಡಿದ್ದೀನಿ. ಆದರೂ ಕೂಡ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ನಾನು ಕೊಡಲೇಬೇಕು. ಇವರು ಫೀಮೇಲ್ ಮೋಟೋ ಬ್ಲಾಗರ್. ಸೊ ಬೈಕ್ ಇಟ್ಕೊಂಡು ಇಡೀ ದೇಶನ, ಪಕ್ಕದ ದೇಶನೂ ಸುತ್ತಿ ಬಂದಿದ್ದಾರೆ. ಇವತ್ತು ನಾನು ಬನ್ನಿ ನನ್ನ ಜೊತೆ ಮಾತಾಡಿ ನಿಮ್ಮ ರೈಡ್ ಕತೆಗಳನ್ನ ನಾನು ಕೇಳಬೇಕು. ಇಷ್ಟು ದಿನ ಮೊಬೈಲಲ್ಲಿ ವಿಡಿಯೋಸ್ ನೋಡಿ ಕೇಳಿದ್ದೆ, ಇಲ್ಲ ಇವತ್ತು ನಾನು ಡೈರೆಕ್ಟಾಗಿ ಕೇಳಬೇಕು ಅಂತ ಹೇಳಿ ಅವ್ರನ್ನ ಇವತ್ತು ಕರೆದು ಕೂರಿಸ್ಕೊಂಡಿದ್ದೀನಿ. ಸೊ ಸಿಕ್ಕಿರ್ಲಿಲ್ಲ, ಹೆಂಗೋ ಇಟ್ಕೊಂಡು ಕೂರಿಸ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತು ಮಾತಾಡ್ಸೋಣ. ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅವರೇ ರೀ, ಪಯಣ ವಿತ್ ಸ್ವಾತಿ ರಾವ್ ಅವ್ರು ಬಂದಿದ್ದಾರೆ. ಸೊ ಇನ್ಯಾಕ್ ತಡ, ಶುರು ಮಾಡೋಣ ಅಲ್ವಾ? ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮತ್ತೆ ಸಮಾಚಾರ ಹೇಳಿ. ಹೇಳ್ಬೇಕು, ಕರ್ದಿದ್ದೀರಾ, ನೀವ್ ಇವಾಗ ಕೇಳ್ಬೇಕು, ನಾವು ಹೇಳ್ಬೇಕು. ಓಕೆ, ನಮ್ಮಲ್ಲಿ ಫಸ್ಟ್ ರೌಂಡ್ ಇಂಟ್ರೊಡಕ್ಷನ್ ರೌಂಡ್. 1 minute ಟೈಮ್ ಇರುತ್ತೆ. ಸೊ ನಿಮ್ಮ ಇಲ್ಲಿ ನಂದೊಂದು ಯಾವಾಗ್ಲೂ ಒಂದು ಮಾತಿದೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇಲ್ಲಿ ನಂಬೆನ್ನ ಯಾರು ತಟ್ಟಲ್ಲ, ನಾವೇ ತಟ್ಕೋಬೇಕು ಅಂತ. ಸೊ ನಿಮ್ಮ ಇಂಟ್ರೊಡಕ್ಷನ್ ನೀವೇ ಮಾಡ್ಕೊಳ್ಳಿ. ನಾನು ಕೊಟ್ಟಿದ್ದೀನಿ, ಸೊ ನಿಮ್ಮ ಇಂಟ್ರೊಡಕ್ಷನ್ ನೀವೇ ಮಾಡ್ಕೊಳ್ಳಿ. ಓಕೆ,
ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸ್ವಾತಿ ಅಂತ ಹೇಳಿ, ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮೋಟೋ ಬ್ಲಾಗರ್, 3 ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್, 1 ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್. ಸುಮಾರು 10 ವರ್ಷಗಳಿಂದ ಬೈಕ್ ರೈಡ್ ನ ಮಾಡ್ತಾ ಇದ್ದೀನಿ. 1 ಇಂಟರ್ನ್ಯಾಷನಲ್ ರೈಡ್ ಆಗಿದೆ, ಕಂಪ್ಲೀಟ್ ಆಲ್ ಇಂಡಿಯಾ ರೈಡ್ ಆಗಿದೆ. ಅವೇರ್ನೆಸ್ ರೈಡ್ಗಳನ್ನ ಸಿಕ್ಕಾಪಟ್ಟೆ ಮಾಡ್ತಾ ಇರ್ತೀನಿ. ಸ್ಪೆಷಲಿ ಮಹಿಳೆಯರಿಗೆ ವುಮೆನ್ ಓರಿಯೆಂಟೆಡ್ ರೈಡ್ಸ್ಗಳನ್ನ ತುಂಬಾ ಮಾಡ್ತೀನಿ. ಕನ್ನಡ ವಿಚಾರವಾಗಿ ಧ್ವನಿ ಆಗ್ತೀನಿ. ಈ ತರ ಒಂದಷ್ಟು ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾನೇ ಮುಂದೆ ಇದ್ದೀನಿ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಎಲ್ಲಾದ್ರಲ್ಲೂ ತುಂಬಾ ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗಿದ್ದೀನಿ. ಜನ ನಾನು ಸಾಧನೆ ಮಾಡಿದಾಗ ಗುರ್ತಿಸ್ಲಿಲ್ಲ, ಆದ್ರೆ ಸಾವಿಗೆ ಹತ್ರಕ್ಕೆ ಬಂದಾಗ ನನ್ನನ್ನು ಇವಾಗ ಗುರ್ತಿಸಿ ಜನ ಪ್ರೀತಿ ಕೊಡ್ತಾ ಇದ್ದಾರೆ. ಇಷ್ಟೇ ನನ್ನ ಇಂಟ್ರಡಕ್ಷನ್. ಸೊ ನೀವ್ ಹೇಳಿದ್ರಿ ಜನ ಸಾಧನೆ. ಆಕ್ಚುಲಿ ನಿಮ್ಮ ವಿಡಿಯೋಸ್ನ ನಾನು ಮಿನಿಮಮ್ 1 ವರ್ಷದಿಂದನೂ ನೋಡ್ತಾ ಇದ್ದೆ. ಸೊ ಯಾವತ್ತೂ ಮಾತಾಡ್ಸೋ ಪ್ರಯತ್ನ ಮಾಡಿರ್ಲಿಲ್ಲ. ಬಟ್ ಈಗ ನನಗೆ ಎಲ್ಲೋ ಒಂದ್ ಕಡೆನಿಲ್ಲ, ನಿಮ್ಮನ್ನ ಮೀಟ್ ಮಾಡ್ಬೇಕು, ಮಾತಾಡ್ಸ್ಬೇಕು. ಸೊ ನನ್ನ ಪ್ರೊಫೆಷನಲ್ ಅಲ್ಲಿ ಇದು ಒಂದು ಬ್ಯೂಟಿಫುಲ್ ಇಂಟರ್ವ್ಯೂ ಆಗ್ಬೇಕು ಅಂತ ಹೇಳಿ ಇವತ್ತು ಕೂರಿಸ್ಕೊಂಡಿದೀನಿ. ಇವಾಗ ನಾರ್ಮಲಿ ನಾನು ಒಂದಿಷ್ಟು ರಿಸರ್ಚ್ ಮಾಡಿದ್ದೀನಿ ಸೊ ನಿಮ್ ಬಗ್ಗೆ. ಇದು ರಿಸರ್ಚ್ ರೈಟ್ ಆರ್ ರಾಂಗ್ ನಂಗೆ ಗೊತ್ತಿಲ್ಲ, ಬಟ್ ನಂಗೆ ಎಲ್ಲೋ ಬಲ್ಲ ಮೂಲಗಳಿಂದ ಮಾಹಿತಿ ಬಂತು. ನೀವೊಬ್ರು ಡಿಪ್ಲೊಮಾ ಸ್ಟೂಡೆಂಟು, ಐ ಥಿಂಕ್ SDM ಉಜ್ರೆನಲ್ಲಿ ನಿಮ್ಮ ಎಜುಕೇಶನ್ ಆಗಿದ್ದು, ಕಂಪ್ಯೂಟರ್ ಸೈನ್ಸ್ CS ಅಲ್ಲಿ ನೀವು ಡಿಪ್ಲೊಮಾ ಮಾಡಿರೋದು ಅಂತ. ಮತ್ತೆ ಇದು ಹೇಗೆ ಬೈಕ್ ರೈಡರ್? ಹೌದು, ಓದಿರೋದೆಲ್ಲ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಧರ್ಮಸ್ಥಳದಲ್ಲಿ ಓದಿದ್ದೆ. ನಾನು ಹಾಸ್ಟೆಲ್ ಲೈಫ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತಾನೆ ಹೋಗಿದ್ದು. ಸೊ ಅದಾದ್ಮೇಲೆ ನಾನು ಆಕ್ಚುಲಿ ಅಥ್ಲೆಟ್ ಆಗಿದೆ. ಅದ್ರ ಬೇಸಿಸ್ ಮೇಲೆ ನನಗೆ ಗೌರ್ಮೆಂಟ್ ಜಾಬ್ ಕೂಡ ಆಗಿತ್ತು. ಸ್ವಲ್ಪ ವರ್ಷ ಕೆಲಸ ಮಾಡಿದೆ ನಾನು. ಅದಾದ್ಮೇಲೆ ರಿಸೈನ್ ಮಾಡಿ ಈ ಫೀಲ್ಡಿಗೆ ಬಂದೆ. ಗೌರ್ಮೆಂಟ್ ಜಾಬ್ ನ ರಿಸೈನ್ ಮಾಡಿದ್ರ? ವೆರಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ನಾರ್ಮಲಿ ಗೌರ್ಮೆಂಟ್ ಜಾಬಿಗೆ ಬಡದಾಡೋರ್ನ ನೋಡಿದೀನಿ, ಆದ್ರೆ ರಿಸೈನ್ ಮಾಡಿದವ್ರನ್ನ ನೋಡಿರ್ಲಿಲ್ಲ. ಗೌರ್ಮೆಂಟ್ ಜಾಬ್ ಹೆಂಗ್ ಗೊತ್ತಾ, 60 ವರ್ಷ ಆದ್ಮೇಲೆ PF ಬರುತ್ತೆ, ಪೆನ್ಷನ್ ಬರುತ್ತೆ. 60 ವರ್ಷ ಬದುಕ್ತೀವಿ ಅಂತ ನಮ್ಗೆ ಗ್ಯಾರಂಟಿ ಇಲ್ವಲ್ಲ. ಇನ್ನು 60 ವರ್ಷ ಆದ್ಮೇಲೆ ನನ್ ಸೇವಿಂಗ್ಸ್ ಬರುತ್ತೆ ಅಂತ ಏನ್ ಗ್ಯಾರಂಟಿ ಇದೆ ಅಲ್ವಾ? ಯಾಕೆ ಜನ ಗೌರ್ಮೆಂಟ್ ಸೆಟ್ಲ್ ಆಗಲ್ಲ? ಅಷ್ಟೊತ್ತಿಗೆ ನಾವೇ ದೇವ್ರ ಹತ್ರ ಸೆಟ್ಲ್ ಆಗಿರ್ತೀವಿ. ಅವಾಗ ಸೆಟಲ್ಮೆಂಟ್ ತಗೊಂಡ್ರೆ ಯೂಸ್ ಇಲ್ಲ. ಸೊ ಇವಾಗ ಏನ್ ಬೇಕು ಜೀವನಕ್ಕೆ, ಅದನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಜನಕ್ಕೆ ಅವೇರ್ನೆಸ್ ಇಲ್ಲ ಇನ್ನ ದೊಡ್ಡ ತರ ಆಡ್ತಾರೆ. ನಿಜವಾಗ್ಲು ಆಕ್ಚುಲಿ ನಂಗೆ ನಿಮ್ ವಿಡಿಯೋಸ್ ನೋಡುವಾಗ್ಲೂ ಪ್ರತಿ ಸಲಾನು ಅನ್ಸೋದಷ್ಟೇ, ಈ ಬದುಕು ಈ ಕ್ಷಣ ನಮ್ಮದು. ಸೊ ನಮಗಾಗಷ್ಟೇ ನಾವು ಬದುಕ್ಬೇಕು ಅನ್ನೋದನ್ನ ನಿಮ್ ವಿಡಿಯೋಸ್ ನೋಡಿದ್ಮೇಲಂತೂ ನಾನು ಸಿಕ್ಕಾಪಟ್ಟೆ ಕಲ್ತಿದ್ದೀನಿ. ಈ ರೈಡರ್, ಒಂದು ಫೀಮೇಲ್ ರೈಡರ್ ಅಂತ ತಕ್ಷಣ ಒಂದಷ್ಟು ಮಾತುಗಳು ಬರುತ್ತೆ, ಒಂದಷ್ಟು ಚಾಲೆಂಜಸ್ ಬರುತ್ತೆ. ನೀವು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಯಾವ ತರ ಫೇಸ್ ಮಾಡಿದ್ರಿ ಅದನ್ನ? ಸೊ ಚಾಲೆಂಜಸ್ ಅಂತ ಬಂದಾಗ ನನ್ನ ಮೇಲೆ ನನಗೆ ಚಾಲೆಂಜ್ ಆಗಿದೆ ಲೈಫ್ದು. ಆ್ಯಂಡ್ ಆಲ್ಸೋ ಮನೇಲಿ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ, ಸೊಸೈಟಿಯಲ್ಲಿ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ, ಎಲ್ಲಾ ತರನು ನನಗೆ ಚಾಲೆಂಜಸ್ ಇತ್ತು ಲೈಫಲ್ಲಿ. ಬಟ್ ಹಿಡ್ದಿರೋ ದಾರಿನ ಬಿಡಬಾರ್ದು ಅನ್ನೋದು ಒಂದು ತಲೆಯಲ್ಲಿತ್ತು. ಸೊ ಯಾರೇನಾದ್ರೂ ಮಾಡ್ಕೊಳ್ಳಿ, ಯಾರೇನಾದ್ರೂ ಅನ್ಕೊಳ್ಳಿ, ಮಾಡಬೇಕು ಅನ್ನೋ ತಲೆಯಲ್ಲಿತ್ತು. ಸೊ ಚಾಲೆಂಜಸ್ ಫಸ್ಟ್ ಮನೇಲಿ ಒಪ್ಪಿಸ್ಬೇಕಾಗಿತ್ತು. ಒಪ್ಪಿಸ್ದೆ, ಕಷ್ಟ ಇತ್ತು ಬಟ್ ಒಪ್ಪಿಸ್ದೆ. ಅದಾದ್ಮೇಲೆ ನಾನು ಒಂಟಿಯಾಗಿ ಟ್ರಾವೆಲ್ ಮಾಡ್ಬೇಕಲ್ಲ. ಸೊ ಸೊಸೈಟಿ ಜೊತೆ ಬೆರೆತ್ಕೋಬೇಕು, ಅಲ್ಲಿನ ಫುಡ್ಡಿಗೆ ಅಡ್ಜಸ್ಟ್ ಆಗ್ಬೇಕು. ಮತ್ತೊಂದು ಚಾಲೆಂಜಸ್ ಶುರುವಾಗಿತ್ತು ನನಗೆ. ಅದಾದ್ಮೇಲೆ ನಾನು ಗಾಡಿ ಮೆಕ್ಯಾನಿಕ್ಸ್ ನ ಕಲಿಬೇಕು. ಗಾಡಿ ತಗೊಂಡ್ ಹೋಗ್ಬಿಡೋದಲ್ಲ, ಸೆಂಟರ್ ಸ್ಟ್ಯಾಂಡ್ ಹಾಕ್ಬೇಕು. ಸೆಂಟರ್ ಸ್ಟ್ಯಾಂಡ್ ಹಾಕಿಲ್ಲ ಅಂದ್ರೆ ಹುಡುಗಿರಿಗೆ ಟ್ರಾಲ್ ಮಾಡೋರು ಜಾಸ್ತಿ ಇದಾರೆ ಇವಾಗ. ಸೆಂಟರ್ ಸ್ಟ್ಯಾಂಡ್ ಹಾಕ್ತಿವಿ ನಾವುಗಳು, ಯಾರ ಬಾಯಿಗೂ ಸಿಗಾಕೋಬಾರ್ದು. ಆ ತರ ಒಂದಷ್ಟು ವಿಚಾರಗಳ ಬಗ್ಗೆ ಗಮನ ಇಟ್ಕೊಂಡು ಮಾಡ್ಬೇಕು ಅಂತ ಹೇಳಿ ಒಂದೊಂದನ್ನೇ ಚಾಲೆಂಜ್ ಆಗಿ ಅಕ್ಸೆಪ್ಟ್ ಮಾಡಿದೆ. ಆಮೇಲೆ ಈ ಒಂದು ಫೀಲ್ಡ್ ಬರ್ಬೇಕು ಅಂತಂದ್ರೆ ಬರೀ ಬೈಕ್ ಓಡಿಸ್ಬಿಟ್ರೆ ಆಗಲ್ಲ. ಇದ್ರಲ್ಲೂ ನಾವು ಮಲ್ಟಿ ಟಾಸ್ಕಿಂಗ್ ನ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಮೋಟೋ ಬ್ಲಾಗಿಂಗ್ ಮಾಡ್ತಾ ಇರ್ತೀವಿ, ಒಂದ್ ಕಡೆ ರೆಕಾರ್ಡ್ ಮಾಡ್ತಾ ಇರ್ತೀವಿ, ಕ್ಯಾಮ್ರಾ ಮುಂದೆ ಫೇಸ್ ಮಾಡ್ತೀವಿ, ಎಂಡ್ ಆಫ್ ದ ಡೇ ಎಡಿಟಿಂಗ್ ಮಾಡ್ಬೇಕು, ಅದನ್ನ ಕಲಿಬೇಕು. ಎಲ್ಲ ಮಲ್ಟಿ ಟಾಸ್ಕಿಂಗ್, ಎಲ್ಲ ಸಿಂಗಲ್ ಹ್ಯಾಂಡೆಡ್ ಆಗಿ ಅವತ್ತಿನಿಂದ ಇವತ್ತಿನವರೆಗೂ ಲೈಫ್ ನ ಚಾಲೆಂಜ್ ಆಗಿ ತಗೊಂಡು ಚಾಲೆಂಜ್ ಆಗಿ ಮುಂದುವರಿಸ್ತಾ ಇದ್ದೀನಿ. ಸೊ ಅವತ್ತು ಚಾಲೆಂಜ್ ಶುರುವಾಗಿರೋದು ಇವತ್ತಿನವರೆಗೂ ಎಂಡ್ ಆಗಲ್ಲ, ಮುಂದಕ್ಕೂ ಎಂಡ್ ಆಗಲ್ಲ. ಸೊ ಎವ್ರಿ ಡೇ ಇಸ್ ಅ ಚಾಲೆಂಜ್ ಟು ಬಿ. ಮ್ಯಾಮ್, 9 to 5 ಜಾಬ್ ಅಲ್ಲಿ ಇದ್ದವರು ನೀವು. 9 to 5 ಜಾಬ್ ಅಂದ್ರೆ ಹೆಂಗೆ ಅಂದ್ರೆ ತಿಂಗಳ ಎಂಡಲ್ಲಿ, ಮಂತ್ ಎಂಡಲ್ಲಿ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ. ಆದ್ರೆ ನಿಮ್ಮ ಈ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಏನಿದೆ, ಇಲ್ಲಿ ಅಪ್ಸ್ ಅಂಡ್ ಡೌನ್ಸ್ ನಾವು ನೋಡ್ತೀವಿ. ಯಾಕಂದ್ರೆ ಮನಿ ಯಾವಾಗ ಬರುತ್ತೋ ಗೊತ್ತಿಲ್ಲ, ಬಟ್ ಈಗ ಬೇಸಿಕ್ಲಿ ಮನುಷ್ಯ ನಿಂತಿರೋದೇ ದುಡ್ಡಿನ ಮೇಲೆ. ಸೊ ಅದನ್ನ ನೀವ್ ಹೆಂಗ್ ಫೇಸ್ ಮಾಡಿ? ಯಾಕಂದ್ರೆ ನೀವು ಟ್ರಾವೆಲ್ ಮಾಡ್ತೀವಿ ಅಂತ ಹೊರಟಾಗ ಬರೀ ನಿಮ್ ಖರ್ಚಲ್ಲ, ಗಾಡಿ ಖರ್ಚು, ಈಚ್ ಅಂಡ್ ಎವ್ರಿಥಿಂಗ್ ಖರ್ಚುಗಳು ಬರುತ್ತೆ. ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಹೋದ್ರಿ ನೀವು? ಸೊ ಇನಿಷಿಯಲಿ ತುಂಬಾ ಕಷ್ಟ ಇತ್ತು. ಕೆಲಸ ಬಿಟ್ಟಾಗ ಒಂದಷ್ಟು ಸೇವಿಂಗ್ಸ್ ಮಾಡ್ಕೊಂಡಿದ್ದೆ, ಅದ್ರಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಮತ್ತೆ ಗೇರ್ಸೋದು ಇದೆಲ್ಲ ತಗೊಂಡಿದ್ದೆ. ಆಮೇಲೆ ಅಪ್ಪ ಅಮ್ಮ ಸ್ವಲ್ಪ ಸಪೋರ್ಟ್ ಮಾಡಿದ್ರು, ಹೋಗು ನೋಡೋಣ ಹೆಂಗಾಗುತ್ತೆ ಅಂತ. ಆಮೇಲೆ ಯೂಟ್ಯೂಬ್ ಎಲ್ಲ ಶುರು ಮಾಡಿದೆ. ಅದ್ರಲ್ಲಿ ಅನ್ಕೊಳ್ಳೋಷ್ಟು ಜನ ಅನ್ಕೊಂಡ್ಬಿಡ್ತಾರೋ ಇವ್ರು ಯೂಟ್ಯೂಬರ್ ಲಕ್ಷ ದುಡ್ಡು ಬಂದ್ಬಿಡುತ್ತೆ, ಬದನೆಕಾಯಿನೂ ಬರಲ್ಲ. ಅದೆಲ್ಲ ನೋಡಿ ಆಟಗಳನ್ನ ಬಿಟ್ಬಿಟ್ಟಿರೋರು ನಾವು. ಅನ್ಕೊಂಡಿರೋ ಅಷ್ಟು ದುಡ್ಡು ಬರೋದಿಲ್ಲ ಸೋಷಿಯಲ್ ಮೀಡಿಯಾಯಿಂದ. ಸೊ ಸ್ಟಾರ್ಟ್ ಮಾಡಿದೆ, ನೋಡೋಣ ದುಡ್ಡು ಅಂತ ಯೋಚನೆ ಮಾಡೋದಕ್ಕಿಂತ ಅಟ್ಲೀಸ್ಟ್ ಒಂದು ಬೇಸ್ನ ಕಟ್ಕೊಳ್ಳೋಣ ನಾನು ಅಂತ ಶುರು ಮಾಡಿದೆ. ಹೋಗ್ತಾ ಹೋಗ್ತಾ ತುಂಬಾ ಕಷ್ಟ ಆಯ್ತು. ನಮ್ಮ ಅಪ್ಪ ಅಮ್ಮ ಚಿನ್ನ ಬೆಳ್ಳಿ ಎಲ್ಲ ಮಾರಿ ನನಗೆ ದುಡ್ಡುಗಳನ್ನ ಕೊಟ್ಟಿರುವಂತ ದಿನಗಳಿದೆ. ಈ ತರ ಕಷ್ಟ ದಿನಗಳನ್ನೆಲ್ಲ ತುಂಬಾ ನೋಡ್ಕೊಂಡು ಬಂದಿರೋದು. ಅದಾದ್ಮೇಲೆ ಹೋಗ್ತಾ ಹೋಗ್ತಾ
ಒಂದು ಲೆವೆಲ್ಗೆ ಬಂದ ಮೇಲೆ ಈ ಪ್ರಮೋಷನಲ್ ಆಕ್ಟಿವಿಟೀಸ್ಗಳು ನಮಗೆ ಶುರುವಾಯಿತು. ಸೊ ಬ್ರ್ಯಾಂಡ್ ಜೊತೆ ಟೈಅಪ್ ಆಗಕ್ಕೆ ಶುರುವಾದೆ, ಮತ್ತೆ ನನ್ನ ರೈಟ್ಸ್ಗಳಿಗೆ ಸ್ಪಾನ್ಸರ್ ಸಿಗೋದಕ್ಕೆ ಶುರುವಾಯಿತು ನನಗೆ. ಸೊ ಗ್ರ್ಯಾಜುಲಿ ಒಂದೊಂದೇ ಮೆಟ್ಲು ಹತ್ತುತ್ತಾ ಇವತ್ತು ಜನ ಗುರುತಿಸ್ತಾರೆ. ಇವತ್ತು ನಾನು ಅದು ಒಂದು ರೈಡ್ಗೆ ಹೋಗ್ಬೇಕು ಅಂದ್ರೆ ನನ್ನ ಹತ್ರ ಬ್ರ್ಯಾಂಡು ಸ್ಪಾನ್ಸರ್ ಮಾಡೋದಕ್ಕೂ ಬರುತ್ತೆ. ಸೊ ಫೈನಾನ್ಷಿಯಲಿ ಇವತ್ತು ನನಗೆ ಪ್ರಮೋಷನಲ್ ಆಕ್ಟಿವಿಟೀಸ್ ಇದೆ. ಯೂಟ್ಯೂಬ್ ಚಾನಲ್ 3 ಯೂಟ್ಯೂಬ್ ಚಾನಲ್ ನಡೆಸ್ತೀನಿ, ಒಂದು ಫೇಸ್ಬುಕ್ ನಡೆಸ್ತೀನಿ, 4 ಇನ್ಸ್ಟಾಗ್ರಾಮ್ ನಡೆಸ್ತೀನಿ, ಅಂಡ್ ನನ್ನ ಹತ್ರ ಬ್ರ್ಯಾಂಡ್ಸ್ಗಳಿದಾವೆ. ಸೊ ಇದರಿಂದೆಲ್ಲಾನು ನಾನು ದುಡಿಮೆನ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಬದುಕು ಕಟ್ಕೊಳ್ಳೋದು ಬೇರೆ, ಜೀವನ ರೂಪಿಸ್ಕೊಳ್ಳೋದು ಬೇರೆ ಅಂತಾನೆ. ಕಟ್ಕೊಳ್ಳುವಾಗ ನಾವು ಹಂತವಾಗಿ ಹೆಜ್ಜೆ ಇಡ್ತಾ ಹೋಗ್ತೀವಿ. ನಿಮಗೆ ಈಗ ನಾನು ಕೇಳ್ದಂಗೆ ಅಪ್ಪ ಅಮ್ಮ ಚಿನ್ನ ಬೆಳ್ಳಿ ಅಂದ್ರೆ ಹೇಳಿಲ್ವಾ ಮನೇಲಿ, ಹುಡುಗಿ ನೀನು ಯಾಕೆ ಬೇಕು ನಿನಗಿದೆಲ್ಲ ಅನ್ನೋಂತ ಮಾತುಗಳು ನೀವು ಕೇಳಿಲ್ವಾ? ಖಂಡಿತವಾಗ್ಲೂ ಬಂತು. ಯಾಕೆ ನೀನು ಗಂಡು ಬೀರಿ ತರ ಆಡೋದಕ್ಕೆ ಶುರು ಆಗ್ತಾ ಇದೆಯಾ? ಅಂದ್ರೆ ಹೆಣ್ಮಕ್ಳು ಅಂದ್ರೆ ಹೆಂಗಿರ್ಬೇಕು ಅಂತಂದ್ರೆ, ಓಕೆ ಆಫೀಸ್ ಆಯ್ತು, ಮನೆ ಆಯ್ತು, ಮುಂದೆ ಮದುವೆ ಮಾಡ್ಕೋಬೇಕು, ಮಕ್ಳು ಅದು ಹೆಂಗೆ ಅಂದ್ರೆ ನಮ್ಮ ಇಂಡಿಯನ್ ಬ್ಲಡ್ ಅಲ್ಲೇ ಆ ರೀತಿ ಒಂದು ಬಂದ್ಬಿಟ್ಟಿದೆ. ಕಲ್ಚರ್ ಟ್ರೆಡಿಷನಲ್ ನಮ್ಮಲ್ಲಿ ಆತರ ಬಂದ್ಬಿಟ್ಟಿದೆ. ಸೊ ಸಡನ್ ಆಗಿ ಔಟ್ ಆಫ್ ದ ಬಾಕ್ಸ್ ಹೋಗ್ತೀನಿ ಅಂತಂದಾಗ ಅಫ್ಕೋರ್ಸ್ ಅದು ಎಲ್ಲರೂ ಅಪೋಸ್ ಮಾಡೇ ಮಾಡ್ತಾರೆ. ಬಟ್ ಏನಂದ್ರೆ ಅಪೋಸ್ ಮಾಡಿದಾಗ್ಲೂ ನಾವು ಅದನ್ನ ಚಾಲೆಂಜ್ ಆಗಿ ಅಕ್ಸೆಪ್ಟ್ ಮಾಡಬೇಕು. ಓಕೆ, ಇವತ್ತು ನನ್ನನ್ನ ಒಬ್ರು ಬೈತಾ ಇದಾರೆ, ಒಬ್ರು ನನ್ನ ಆಡ್ಕೋತಾ ಇದಾರೆ ಅಂತಂದಾಗ ಆ ಫೀಲ್ಡ್ ಅಲ್ಲಿ ನಾವ್ ಏನು ಅಂತ ಪ್ರೂವ್ ಮಾಡ್ಬೇಕು. ಪ್ರೂವ್ ಮಾಡಿದಾಗ ಆಡಿರೋ ಮಾತುಗಳು, ಆಡಿರೋ ಬಾಯಿಗಳು ಜಿಪ್ ಹಾಕುತ್ತವೆ. ಸೊ ಆ ಲೆವೆಲ್ಗೆ ನಾನು ನನ್ನ ಬಗ್ಗೆ ನಮ್ಮ ಅಪ್ಪ ಅಮ್ಮನಿಗೆ ಒಂದು ಭರವಸೆ, ನನ್ನ ಮೇಲೆ ನಂಬಿಕೆ, ನನ್ನ ಮೇಲೆ ವಿಶ್ವಾಸ, ನಾನು ಒಂಟಿಯಾಗಿದ್ರು ನಾನು ಎಲ್ಲಾನು ಗೆದ್ದು ಬರ್ತೀನಿ, ನಾನು ನೀಟಾಗಿರ್ತೀನಿ, ಕ್ಲೀನ್ ಆಗಿರ್ತೀನಿ, ಯಾವುದೇ ಕೆಟ್ಟ ದಾರಿಗಳನ್ನ ಹಿಡಿಯೋದಿಲ್ಲ ಅನ್ನೋಷ್ಟು ನಂಬಿಕೆನ ಬಿಲ್ಡ್ ಮಾಡೋದಕ್ಕೆ ಸುಮಾರು ವರ್ಷ ತಗೊಂಡಿದ್ದೀನಿ ನಾನು. ಆ ನಂಬಿಕೆ ಬಂದ ಮೇಲೆ ಇವತ್ತು ಒಂದು 20 ಜನ ಬೈಕ್ ರೈಡರ್ಸ್ ಹುಡುಗರು ನಿಂತ್ಕೊಂಡ್ರು ನಾನು ಒಬ್ಳೆ ಆ ಟೀಮ್ನ ಲೀಡ್ ಮಾಡಿ ಕರ್ಕೊಂಡು ಹೋಗೋಷ್ಟು ಕೆಪಾಸಿಟಿ ನನಗೆ ಬಂದಿದೆ. ಸೊ ಎಲ್ಲ ಹರ್ಡಲ್ಸ್ನ ಮೂವ್ ಮಾಡಿ ಹೋಗಿ ಹಿಂದೆ ಮುಂದೆ ಹೋಗಿ ಇವತ್ತಿಲ್ಲಿ ಬಂದು ನಿಂತಿದ್ದೀನಿ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನೀವು ಒಂದು ಬ್ಲಾಗರ್ ಆಗ್ತೀರಾ, ಬೈಕ್ ರೈಡರ್ ಆಗ್ತೀರಾ ಅಂದಾಗ ಸಾಕಷ್ಟು ಜನ ದೂರ ಆಗೋರು ಇರ್ತಾರೆ, ಹತ್ರ ಆಗೋರು ಇರ್ತಾರೆ. ಸೊ ನಿಮ್ಮ ಫ್ಯಾಮಿಲಿ ಅಂದ್ರೆ ಈಗ ಅಪ್ಪ ಅಮ್ಮ ಅಲ್ದೆ, ಅಪ್ಪ ಅಮ್ಮ ಮಕ್ಳು ಹೆತ್ತೋರಿಗೆ ಹೆಗಣಾನೆ ಮುದ್ದು ಅಂತಾರೆ. ಸೊ ಅದು ನಮ್ಮ ಹಳೆ ಗಾದೆ. ಬಟ್ ಆದ್ರೆ ಎಷ್ಟೇ ಆದ್ರೂ ಅಪ್ಪ ಅಮ್ಮಂಗ್ ನಾವು ಮುದ್ದೆ, ನಾವು ಸಾಯೋವರೆಗೂ ನಮ್ಮ ಅಪ್ಪ ಅಮ್ಮಂಗ್ ನಾವಂದ್ರೆ ಇಷ್ಟ. ಆದ್ರೆ ಈ ಸುತ್ತಮುತ್ತ ಇರ್ತಾರಲ್ಲ ಈ ಕೆಲವೊಂದಷ್ಟು ಸಂಬಂಧಿಕರು ಅನ್ನೋರು, ಸೊ ಅವರು ದೂರ ಆಗಿದ್ದು ಅಥವಾ ಸಪೋರ್ಟಿವ್ ಆಗಿ ನಿಂತ್ರ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ? ನನ್ನ ಕೇಸಲ್ಲಿ ನನ್ನ ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲಿ ಆಗ್ಲಿ ಯಾರು ಬಿಟ್ಟು ಹೋಗ್ಲಿಲ್ಲ, ಜೊತೆಗೆ ನಿಂತ್ಕೊಂಡ್ರು. ಇವತ್ಗೂ ನನ್ನ ಫ್ರೆಂಡ್ಸು ಫ್ಯಾಮಿಲಿ ನನ್ನ ಜೊತೆಗೆ ನಾನು ಏನೇ ಬಿದ್ದು ಬಂದ್ರು ಎದ್ದು ಬಂದ್ರು ನನ್ನೊಟ್ಟಿಗೆ ನಿಂತ್ಕೊಂಡಿದ್ದಾರೆ. ನನ್ನ ಯಾರು ಅಪೋಸ್ ಮಾಡ್ಲಿಲ್ಲ. ಬಿಕಾಸ್ ಪಿಲ್ಲರು ಅಪ್ಪ ಅಮ್ಮ ಓಕೆ ಅಂತ ಅಂದ್ಮೇಲೆ ಮೂರನೇ ಬಾಯಿ ಓಕೆ ನೋ ಅಂತ ಹೇಳೋದಕ್ಕೆ ಅವ್ರಿಗೆ ಅಥಾರಿಟಿನೇ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಎಸ್ ನೋ ಅನ್ನೋದಕ್ಕೆ ನಮ್ಮ ಅಪ್ಪ ಅಮ್ಮನೇ ಒಪ್ಪಿದ್ದಾರೆ ಬಿಡು ಅಂತ ಯಾರು ಮಾತಾಡ್ತಾರೆ? ಸೊ ಬೇಸ್ನ ಗಟ್ಟಿ ಮಾಡ್ಕೊಬೇಕು. ಸೊ ನಮ್ಮ ಅಪ್ಪ ಅಮ್ಮನ ಜೊತೆಗಿದ್ದಾಗ ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲಿ ಆಗ್ಲಿ ಮಾತಾಡೋದಿಲ್ಲ ಅಂಡ್ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಎಷ್ಟನೇ ವಯಸ್ಸಲ್ಲಿ ಬೈಕ್ ರೈಡಿಂಗ್ ಕಲ್ತ್ರಿ ನೀವು? ಕಾಲೇಜ್ ಅಲ್ಲಿ ಇದ್ದಾಗ ಓಡಿಸ್ತಿದ್ದೆ. ನಂಗೆ ವಯಸ್ಸು ನೆನಪಿಲ್ಲ, ಬಿಲೋ 18 ಬಿಡಿ. ಅವಾಗೆಲ್ಲ ಹಾಸ್ಟೆಲ್ ಟೈಮ್ ಅಲ್ಲಿ ಸ್ವಲ್ಪ ಬಂಕ್ ಎಲ್ಲ ಮಾಡ್ಕೊಂಡು ಮಂಗ್ಳೂರ್ಗೆಲ್ಲ ಹೋಗ್ತಿದ್ವಿ ಫ್ರೆಂಡ್ಸ್ ಎಲ್ಲ. ಅವಾಗ ಒಂದ್ ಚೂರು ಗಾಡಿ ಕಲಿತಿದ್ದೆ, ನನ್ನ ಫ್ರೆಂಡ್ ಹೇಳ್ಕೊಡ್ತಿದ್ದ. ಸೊ ಅದಾದ್ಮೇಲೆ ಟಚ್ ಬಿಟ್ಟೋಗಿತ್ತು. ಏನ್ ಸುಮ್ನೆ ಎಲ್ಲ ಓಡಿಸ್ತಾ ಇದ್ದು, ಆಕ್ಟಿವ್ ಎಲ್ಲ ಓಡಿಸ್ತಿದ್ವಿ, ಬಟ್ ಬೈಕ್ ಎಲ್ಲ ಅಷ್ಟೊಂದು ಇರ್ಲಿಲ್ಲ. ಬಟ್ ಆಮೇಲೆ ವಾಪಸ್ ಈ ಫೀಲ್ಡ್ ಬಂದ್ಮೇಲೆ ಮತ್ತೆ ಅದನ್ನ ಶುರು ಮಾಡಿ ಮತ್ತೆ ಕಲ್ತಿದ್ದು. ಇವಾಗ ನಿಮಗೆ ನೀವು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಶುರು ಮಾಡಿದಂತ ಪ್ಲೇಸ್ ಎಲ್ಲೆಲ್ಲಿ? ಅಂದ್ರೆ ಬೆಂಗಳೂರು ಸುತ್ತಮುತ್ತನ ಅಥವಾ ಫಸ್ಟೇ ಔಟ್ ಆಫ್ ಸ್ಟೇಷನ್ ಹೋದ್ರಾ? ಫಸ್ಟ್ ಇಲ್ಲೇ ನಂದಿ ಬೆಟ್ಟಕ್ಕೆ ಹೋಗಿದ್ದೆ. ಅದು ಮಾಮೂಲಿ, ಅದು ಒಂದು ಬೈಕರ್ಸ್ ಅಂದ್ರೆ ಅದೊಂದು ಇರುತ್ತೆ, ನಂದಿ ಹಿಲ್ಸ್ ಹೋಗ್ಬೇಕು ಫಸ್ಟ್ ಬೆಂಗಳೂರಲ್ಲಿ. ಅದಾದ್ಮೇಲೆ ಒಂದ್ ಸ್ವಲ್ಪ ಲೋಕಲ್ ಎಕ್ಸ್ಪ್ಲೋರ್ ಮಾಡಿದೆ, ಇಲ್ಲೇ ಚೂರು ಖಾನಾಪುರ ಸೈಡು ಈ ಕಡೆ ಎಲ್ಲ. ಅದಾದ್ಮೇಲೆ ಫಸ್ಟ್ ನಾನು ಹೋಗಿದ್ದು ಧರ್ಮಸ್ಥಳಕ್ಕೆ. ಸೊ ನಾನು ಓದಿದ್ದಲ್ಲೇ ಅಲ್ಲ, ಸೊ ಅಲ್ಲೊಂದು ಕನೆಕ್ಷನ್ ಇತ್ತು ನನಗೆ. ಫಸ್ಟ್ ಟೈಮ್ ಘಾಟ್ ಸೆಕ್ಷನ್ ಅಲ್ಲಿ ನಾನು ಒಬ್ಳೆ ನನ್ನ ಕ್ಲಾಸಿಕ್ 350 ಹತ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಬಂದೆ. ಅದಾದ್ಮೇಲೆ ಲಾಂಗ್ ಒಬ್ಳೆ ಹೋಗಿದ್ದು ಕೇರಳಗೆ. ಒಬ್ಳೆ ಕೇರಳಕ್ಕೆ ಹೋಗಿದ್ದೆ, 5 days ಟ್ರಿಪ್ ಹೋಗಿದ್ದೆ ಒಬ್ಳೆನೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದಿದ್ದೆ. ಸೊ ಆ ಕೇರಳಕ್ಕೆ ಹೋಗಿ ಬಂದ್ಮೇಲೆ ನನ್ನ ಮೇಲೆ ನನ್ ಕಾನ್ಫಿಡೆನ್ಸ್ ಬಂತು. ಓಕೆ, ನಾನು ಬದುಕ್ತೀನಿ ಒಬ್ಳೆ ಅನ್ನೋ ಧೈರ್ಯ ಬಂತು. ಸೊಸೈಟಿಯಲ್ಲಿ ಬೆರೆತ್ಕೋತೀನಿ ಅನ್ನೋದು ನನಗೆ ಧೈರ್ಯ ಬಂತು. ನಾರ್ಮಲಿ ಹೆಣ್ಮಕ್ಳು ಒಬ್ಬೊಬ್ರೆ ಈ ಏರಿಯಾದಿಂದ ಪಕ್ಕದ ಏರಿಯಾಕ್ ಹೋಗೋಕು ಅಂತ ಸೇಫ್ಟಿ ಇಲ್ಲ. ನಮ್ಮ ಇವಾಗಿನ ಟ್ರೆಂಡ್ ನ ನೋಡಿದಾಗ ಸೇಫ್ಟಿ ಇಲ್ಲ. ಆದ್ರೆ ನಿಮಗೆ ಆ ಒಂದು ಹೆಣ್ಮಗ್ಳಾಗಿ, ಯಾಕಂದ್ರೆ ಇಬ್ರು ಹುಡುಗಿರೇ ಇರೋದ್ರಿಂದ ಸ್ವಲ್ಪ ಒಂದು ಕಂಫರ್ಟೇಬಲ್ ಇರುತ್ತೆ ಅಲ್ವಾ? ಸೊ ಒಂದ್ ಹೆಣ್ಮಗ್ಳಾಗಿ ನಮ್ಗೆ ಹೆಣ್ಮಕ್ಳು ಅಂತ ಬಂದ್ರೆ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ನಮ್ದೇ ಆದಂತ ಪರ್ಸನಲ್ ಪ್ರಾಬ್ಲಮ್. ಅದನ್ನೆಲ್ಲದನ್ನು ಮೆಟ್ಟಿ ನೀವ್ ಹೆಂಗ್ ನಿಂತ್ರಿ?
ಅದು ಏನು ಆಗಲ್ಲ. ಇವಾಗ ಮನೆಯಲ್ಲಿ ಅಮ್ಮಂದ್ರು ಹೊರಗಡೆ ಹಾಕ್ತಾರೆ, ಹಂಗಂತ ಅವ್ರ ಮನೆ ಕೆಲಸ ಮಾಡೋದ್ ಬಿಟ್ಬಿಡ್ತಾರ? ಇಲ್ಲ ತಾನೆ. ನಮಗ್ ಟೈಮಿಗೆ ಊಟ ತಿಂಡಿ ಎಲ್ಲ ಅವ್ರದ್ದು ಎಷ್ಟೇ ನೋವಿದ್ರು ಮಕ್ಳು ಗಂಡಂಗ್ ಮಾಡ್ಬೇಕು ಅಂತ ಮಾಡ್ತಾರೆ. ನಾವು ಅಷ್ಟೇನೆ ಒಂದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದಾಗ ಲೈಫ್ ಅಂಡ್ ಡೆತ್ ನಾನು ಬೈಕಲ್ಲಿ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಪೀರಿಯಡ್ಸ್ ಎಲ್ಲ ಯಾವ್ದು ಮ್ಯಾಟರ್ ಆಗಲ್ಲ. ಅಂಡ್ ನನಗೆ ಆಲ್ರೆಡಿ ಸ್ಪೈನಲ್ ಕಾರ್ಡಲ್ಲಿ L4 L5 ರಾಡ್ ಇದೆ, ನಾನು ಓಡ್ಸಂಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಅದನ್ನ ಚಾಲೆಂಜ್ ಆಗಿ ತಗೊಂಡಿದ್ದೀನಿ. ಇದ್ರು ಭೀಮನ್ ಜೊತೆ ಹೋದ್ರು ಭೀಮನ್ ಜೊತೆ. ನನ್ ಬೈಕ್ ಹೆಸರು ಭೀಮಾ ಅಂತ. ಸೊ ಇದ್ರು ಅವನ ಜೊತೆ ಹೋದ್ರು ಅವನ ಜೊತೆ ಅಂತಾನೆ ನಾನು ಬದುಕ್ತಿದ್ದೀನಿ. ಇವತ್ತು ಅವನೇ ನನ್ನನ್ನು ಸೇವ್ ಮಾಡಿ ನಿಮ್ ಮುಂದೆ ಕೂರ್ಸೋ ತರನು ಮಾಡಿದಾನಲ್ವಾ. ಸೊ ನಾನು ಎಲ್ಲದಕ್ಕೂ ಎಲ್ಲಾ ಕ್ಲೈಮೇಟ್ ಆಗಿ ಎಲ್ಲಾ ಟೆರೇನ್ಗಾಗ್ಲಿ ನಾನು ಮೈಂಡ್ ನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಈ ಸೈಡಲ್ಲಿ ಬರೋ ಕಾಯಿಲೆಗಳೆಲ್ಲ ನನ್ಗೆ ಮ್ಯಾಟರ್ ಆಗಲ್ಲ. ನಿಜವಾಗ್ಲು ಆಕ್ಚುಲಿ ನನ್ ತುಂಬಾ ಜನ ಇವಾಗ ವರ್ಕ್ ಫೀಲ್ಡ್ ಅಲ್ಲಿ ನೋಡಿದಾಗ ಅದೇ ಮಂತ್ಲಿ ಪ್ರಾಬ್ಲಮ್ ಅಂತ ಬಂದಾಗ ಅವ್ರದೇ ಆದಂತ ನೋವುಗಳಿರುತ್ತೆ. ಸೊ ಒಬ್ಬ ವರ್ಕ್ ಮಾಡಕ್ ಆಗಲ್ಲ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರೋರ್ನು ನೋಡಿದೀವಿ. ಇವಾಗ ನಾವೇ ಆದ್ರೂ ಅಷ್ಟೇ, ಒಂದಿನ ವರ್ಕ್ ಮಾಡಿದ್ರು ರೆಸ್ಟ್ ಮಾಡ್. ಆದ್ರೆ ನೀವು ಒಬ್ಬ ಬ್ಲಾಗರ್ ಆಗಿ ಇಡೀ ದೇಶ ಇಂಟರ್ನ್ಯಾಷನಲ್ ಎಲ್ಲ ಸುತ್ತಾಡ್ತಾ ಇರ್ತೀರಾ ಮ್ಯಾಮ್. ಇವಾಗ ನಮ್ದು ಸೌತ್ ಹೆಂಗಿದೆ ಅಂದ್ರೆ, ಸೌತ್ ಇಂಡಿಯಾ ನಮ್ಗೆ ಕರ್ನಾಟಕ ಕೇರಳ ಒಂದು ಭಾಷೆ ಒಂದು ಡಿಫ್ರೆನ್ಸ್ ಅನ್ನೋದ್ ಬಿಟ್ರೆ ಕಲ್ಚರ್ ಸೇಮ್. ಒಂದ್ ಸ್ವಲ್ಪ ಫುಡ್ ಒಂದ್ ಸಿಮಿಲಾರಿಟಿ ಇರುತ್ತೆ. ಅಂದ್ರೆ ನೀವು ಮಂಗ್ಳೂರಲ್ಲಿ ಬೆಳೆದ್ರಿಂದ ನಮಗೆ ಕೇರಳ ಮಂಗ್ಳೂರು ಡಿಫ್ರೆನ್ಸ್ ಅನ್ಸಲ್ಲ. ಆದ್ರೆ ನಾರ್ತ್ ಇಂಡಿಯಾ ಹೋದಾಗ ಕಂಪ್ಲೀಟ್ ಚೇಂಜ್. ಹೌದು, ಅವ್ರಿಗೂ ನಮಗೂ ಅಜಗಜಾಂತರ ವ್ಯತ್ಯಾಸ. ಸೊ ಇದನ್ನ ಹೆಂಗ್ ಫೇಸ್ ಮಾಡಿದ್ರಿ ಆ ಸ್ಟೇಟ್ ಗಳಿಗೆಲ್ಲ ಹೋದಾಗ? ಸ್ಟಾರ್ಟಿಂಗು ಒಂದು ವಿಚಾರ ಇವಾಗ ನಾನು ಹೇಳುವಂಥದ್ದು ಕೆಲವೊಂದು ಟ್ರಿಗರ್ ಆಗ್ಬೋದು, ಅಥವಾ ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು, ನನ್ಗೆ ಗೊತ್ತಿಲ್ಲ. ಬಟ್ ನಾನು ಯಾವತ್ತೂ ಫಿಲ್ಟರ್ ಇಲ್ದಂಗೆ ಮಾತಾಡೋದು, ನಾನು ಯಾರಿಗೂ ಕೇರ್ ಮಾಡಲ್ಲ. ಸೊ ಏನು ಅಂತ ಅಂದಾಗ, ನಾರ್ತ್ ಇಂಡಿಯಾದಿಂದ ನಮ್ಮ ಕರ್ನಾಟಕಕ್ಕೆ ಬಂದಾಗ ನಾವ್ ಏನ್ ಹೇಳ್ತೀವಿ, ಅಪ್ಪ ಕನ್ನಡ ಕಲಿ, ನೀನ್ ನಮ್ಮೂರಲ್ಲಿದ್ಯಾ ಕನ್ನಡ ಕಲಿ ಅಂತ ಹೇಳ್ತೀವಿ, ಮರ್ಯಾದೆಯಿಂದ ಹೇಳ್ತೀವಿ. ಕೇಳಿಲ್ಲ ಅಂತಂದ್ರೆ ಅವ್ರಿಗೆ ಏನೇನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಓಕೆನಾ? ಅದೇ ನಾವು ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟಿಗೆ ಹೋದಾಗ ಅಥವಾ ಬೇರೆ ದೇಶಕ್ಕೆ ಹೋದಾಗ ಕಮ್ಯುನಿಕೇಶನ್ ಮಾಡ್ಬೇಕು ಅಂತ ಅಂದಾಗ ಕೆಲವು ಭಾಷೆಗಳನ್ನ ನಾವು ಸ್ವತಃ ಕಲ್ತ್ಕೋಬೇಕಾಗತ್ತೆ. ಇವತ್ತು ನಾನು ನಾರ್ತ್ ಇಂಡಿಯಾಗೆ ಹೋದಾಗ ನಾನು ಅಫ್ಕೋರ್ಸ್ ಹಿಂದಿ ಮಾತಾಡ್ಬೇಕಾಗತ್ತೆ. ಇಲ್ಲಿ ಬರೋರು ಇಲ್ಲಿ ಕನ್ನಡ ಕಲಿತಾರೆ ಅಂತ ಅಂದಾಗ ನಾವ್ ಅಲ್ಲಿಗೆ ಹೋದಾಗ ನಾವು ಹಿಂದಿ ಭಾಷೆ ಮಾತಾಡ್ಲೇಬೇಕಲ್ವಾ. ನಾವು ಅವರು ನಿಯತ್ತಾಗಿರ್ಬೇಕು ಅಂದ್ರೆ ನಾವು ನಿಯತ್ತಾಗಿರ್ಬೇಕು. ಇಬ್ರಿಗೂ ಅಜಗಜಾಂತರ ಮಾಡಬಾರ್ದು. ಕರೆಕ್ಟ್. ಭಾಷೆಗಳಲ್ಲೂ ಬಹಳಷ್ಟು ತೊಂದರೆ. ಫಸ್ಟ್ ಪಾಯಿಂಟ್ ಭಾಷೆಯಲ್ಲಿ ತೊಂದರೆ ಬರುತ್ತೆ ನಮ್ಗೆ. ನಾನು ಏನಕ್ಕೆ ಪಾಯಿಂಟ್ ಹೇಳಿದೆ ಅಂದ್ರೆ ಇಲ್ಲಿಗೆ ಬರುತ್ತೆ. ಬಿಕಾಸ್ ಇವಾಗ ನಾವ್ ಹಿಂದಿ ನಾರ್ತ್ ಇಂಡಿಯಾಗ ಹೋದಾಗ ಇಂಗ್ಲಿಷ್ ಬರೋರು ಸ್ವಲ್ಪ ಜನ ಇರ್ತಾರೆ. ಹಿಂದಿ ಅಂತೂ ಎಲ್ಲ ಕಡೆ ಓಡ್ತಿರುತ್ತೆ ಅವ್ರದ್ದು. ಇಂಗ್ಲಿಷ್ ಸ್ವಲ್ಪ ಸ್ವಲ್ಪ ಆನ್ ಅಂಡ್ ಆಫ್ ಅಲ್ಲಿ ಇರುತ್ತೆ. ಬಟ್ ನಾವೇನಾದ್ರೂ ಸಿಕ್ಕಾಪಟ್ಟೆ ಮೌಂಟೇನ್ ರೇಂಜಸ್ ಹೋಗ್ತೀವಿ ಅಥವಾ ನೆಟ್ವರ್ಕ್ ಇಲ್ದೇ ಇರುವಂತ ಜಾಗಗಳಿಗೆ ಹೋಗ್ತೀವಿ ಅಂತ ಅಂದ್ರೆ ಅವರೆಲ್ಲ ಹೆಂಗೆ ಅಂತ ಅಂದ್ರೆ ತುಂಬಾ ಹಳೇ ಜನ. ಅವ್ರಿಗೆ ಇವತ್ಗೂ ಸ್ಮಾರ್ಟ್ ಫೋನ್ ಇಟ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಇವತ್ಗೂ ಕೀಪ್ಯಾಡ್ ಫೋನ್ಗಳನ್ನ BSNL ಸಿಮ್ ಯೂಸ್ ಮಾಡ್ತಾ ಇರುವಂತ ಜನಗಳು ಬೆಟ್ಟದ ಮೇಲೆ ವಾಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಇಂಗ್ಲಿಷ್ ಎಲ್ಲ ಬರಲ್ಲ. ಅವ್ರಿಗೆ ಏನಂದ್ರೆ ಅವ್ರ ಲೋಕಲ್ ಹಿಂದಿ ಬರುತ್ತೆ, ಅವ್ರದ್ದು ಬೇರೆ ಹಿಂದಿ ಇರುತ್ತೆ. ಬಟ್ ನಾವು ಟೂರಿಸ್ಟ್ ಹೋಗಿ ಅವ್ರಿಗೆ ಒಂಚೂರು ಹಿಂದಿ ಅರ್ಥ ಆಗಿರುತ್ತೆ. ನಾವು ಹಿಂದಿ ಒಂಚೂರು ಅಲಗ್ ಬುಲಕ್ ಅಂತ ಮಾತಾಡ್ತೀವಿ. ನಾವೇನ್ ಇದಲ್ಲ, ಏನೋ ಒಂಚೂರು ಅಲಗ್ ಬುಲಕ್ ಅಂತ ಮಾತಾಡ್ತೀವಿ. ಜೀವನ ನಡೆಸಬೇಕಲ್ವಾ, ಆಗಲ್ಲ ಇಲ್ಲ ಅಂತ. ಅವ್ರ ಹತ್ರ ಹೋಗ್ಬಿಟ್ಟು ಸ್ಟೈಲ್ ಆಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ಬಿಟ್ರೆ ಮುಚ್ಕೊಂಡು ಹೋಗ ಆಚೆ ಕಡಿಕೆ ಅಂತ ನೋಡಿ. ಕರೆಕ್ಟ್ ಅಲ್ವಾ? ಸೊ ಭಾಷೆ ವಿಚಾರದಲ್ಲಿ ಫಸ್ಟ್ ಚಾಲೆಂಜಿಂಗ್ ಆಗುತ್ತೆ. ಎರಡನೇ ವಿಚಾರ, ಊಟದ ವಿಚಾರದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಚಾಲೆಂಜಿಂಗ್ ಸಿಗುತ್ತೆ ನಮ್ಗೆ. ಯಾಕಂದ್ರೆ ನಾವ್ ತಿನ್ನೋದು ಸೋನಾ ಮಸೂರಿ ಅಕ್ಕಿ, ಅವ್ರು ತಿನ್ನೋದು ಬಾಸುಮತಿ ರೈಸು. ಕೆಲವ್ರಿಗೆ ಬಾಸುಮತಿ ರೈಸು ಇವತ್ಗೂ ಬಿರಿಯಾನಿಯಲ್ಲಿ ಏನಾದ್ರು ಬಾಸುಮತಿ ರೈಸ್ ಇದ್ರೆ ನಾನು ಊಟನೇ ಮಾಡಲ್ಲ. ನಂಗೆ ಸಣ್ಣ ಅಕ್ಕಿಯಲ್ಲೇ ಊಟ ಬೇಕು. ಬಿಕಾಸ್ ನಮಗೆ ಬಾಸುಮತಿ ಇಷ್ಟ ಇಲ್ಲ, ಫ್ಲೇವರ್ ನಮಗೆ ಇಷ್ಟ ಆಗಿಲ್ಲ. ಸೌತ್ ಇಂಡಿಯನ್ ನಾವು ಬೇರೆ ತರನೇ ಫುಡ್ ಶೈಲಿ. ಅಂಡ್ ಚಪಾತಿ ಮನೇಲಿ ವಾರಕ್ಕೆ 2 ಸತಿ ಮಾಡಿದ್ರೆ ಓಕೆ ಅಂತ ಮಕ ಸಿಂಡ್ರಿಸ್ಕೊಂಡು ತಿಂತೀವಿ. ಅದೇ ನಾರ್ತ್ ಇಂಡಿಯಾಗ ಹೋಗಿ ಎವ್ರಿ ಸಿಂಗಲ್ ಡೇ ಎವ್ರಿ 3 ಟೈಮ್ಸ್ ನಿಮ್ಗೆ ಚಪಾತಿ ಫಿಕ್ಸು, ಆಲೂಗಡ್ಡೆ ಫಿಕ್ಸು, ಪನ್ನೀರ್ ಫಿಕ್ಸು. ಅದೇ ನೀವು ಮನೇಲಿ ಇದ್ದಾಗ ಇದನ್ನ ಡೈಲಿ ತಿಂತೀರಾ? ಇಲ್ಲ ತಾನೆ. ಇದು ಸೆಕೆಂಡ್ ಚಾಲೆಂಜ್. ಅಂಡ್ ಡೈಜೆಷನ್ ಪ್ರಾಬ್ಲಮ್ ಇನ್ನೊಂದಿರುತ್ತೆ. ಏನು ಅಂದ್ರೆ ಡೈಲಿ ಚಪಾತಿ ತಿಂದ್ರೆ ನಮ್ ಬಾಡಿ ಇಲ್ಲಿ ಫುಡ್ಡಿಗೆ ಅಡ್ಜಸ್ಟ್ ಆಗಿ ಸಡನ್ ಆಗಿ ಅಲ್ಲಿ ಫುಡ್ಡಿಗೆ ಅಡ್ಜಸ್ಟ್ ಆಗಲ್ಲ. ಮೋಷನ್ ಟೈಟ್ ಆಗುತ್ತೆ, ಮೋಷನ್ ಪ್ರಾಬ್ಲಮ್ ಆಗುತ್ತೆ. ಇದು ಫ್ಯಾಕ್ಟ್. ಬಿಕಾಸ್ ಫುಡ್ ಚೇಂಜ್ ಆಗುತ್ತೆ, ವಾಶ್ರೂಮ್ಸ್ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ನಾನು ಹೇಳದ್ನಲ್ಲ, ತುಂಬಾ ಮೌಂಟೇನ್ ರೀಜನ್ಸ್ ಹೋದಾಗ ನೀರಿರಲ್ಲ. ಸ್ನಾನಕ್ಕಾಗ್ಲಿ ವಾಶ್ರೂಮ್ಸ್ಗಾಗ್ಲಿ ನೀರಿರಲ್ಲ. ಯಾಕೆ ಅಂತ ಅಂದ್ರೆ ಅದು ಸ್ನೋ ಆಗುವಂತ ರೀಜನ್ಸ್ ಇರುತ್ತೆ. ಅಲ್ಲೇನ್ ಮಾಡ್ತಾರೆ, ಕೆಲವೊಂದಷ್ಟು 6 ಮಂತ್ಸ್, ಇವಾಗ ಸ್ನೋ ಸೀಸನ್ ಶುರುವಾಗಿದೆ. ಈಗ ಒಂದು ನೆಕ್ಸ್ಟ್ 6 ಮಂತ್ಸ್ 3 ಮಂತ್ಸ್ ವರ್ಗು ಯಾವ ಟೂರಿಸ್ಟ್ಗೂ ಅಲೋ ಇರಲ್ಲ. ಹೆವಿ ಸ್ನೋ ಟೈಮ್ ಇವಾಗ ಪೀಕ್ ಅವರ್ಸ್. ಅಲ್ಲಿರುವಂತ ಜನಗಳು ಏನ್ ಮಾಡ್ತಾರೆ, ಸಮ್ಮರ್ ಟೈಮ್ ಅಲ್ಲಿ ಅಥವಾ ಒಂದು ಆಟಮ್ ಸೀಸನ್ ಅಲ್ಲಿ ಏನ್ ಮಾಡ್ತಾರೆ, ಸ್ಟೋರೇಜ್ ಗಳನ್ನ ಮಾಡ್ಕೊಂಡು ಇಟ್ಕೋತಾರೆ. ಇಷ್ಟಿಷ್ಟು ನೀರುಗಳು ಬೇಕು ಅಥವಾ ಅದಕ್ಕೆ ಏನಾದ್ರು ಸಂಬಂಧಪಟ್ಟಿರೋದು ಏನ್ ಬೇಕೋ ಸ್ಟೋರೇಜ್ ಮಾಡ್ಕೋತಾರೆ. ಟೂರಿಸ್ಟ್ ಗಳು ಹೋದಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಸೇವ್ ಮಾಡ್ಕೊಂಡಿರುವಂತ ನೀರು ಒಂದು ಬಗೆಟು. ಓಕೆ, ಟೂರಿಸ್ಟ್ ಅಲ್ವಾ, ಅವ್ರು ಸ್ನಾನ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಟೂರಿಸ್ಟ್ ಗಳು ಬಂದಾಗ ಅವ್ರು ಹೋಮ್ ಸ್ಟೇ ಅಲ್ಲಿ ಸ್ಟೇ ಆದಾಗ ಏನ್ ಮಾಡ್ತಾರೆ, ಒಂದೊಂದು ಬಗೆಟ್ ನೀರ್ ಕೊಡ್ತಾರೆ. ಆ ಒಂದು ಬಗೆಟ್ ಅಲ್ಲಿ 3 ರಿಂದ 4 ಜನ ಎಲ್ಲಾನು ವಾಶ್ ಮಾಡ್ಕೋಬೇಕು.
ಅಷ್ಟು ಕಷ್ಟಗಳನ್ನ ಫೇಸ್ ಮಾಡ್ತೀವಿ. ಲಿಟ್ರಲಿ ವಾಶ್ರೂಮ್ ಯೂಸ್ ಮಾಡಿದ್ರೆ ಡ್ರೈ ಲೂಗಳಂತ ಮಾಡಿರ್ತಾರೆ. ನಮ್ ತರ ನೀರ್ ವ್ಯವಸ್ಥೆ ಆಗ್ಲಿ ವಾಶ್ರೂಮ್ ವ್ಯವಸ್ಥೆ ಇವಾಗ ಡೆವಲಪ್ ಮಾಡ್ತಾ ಇದ್ದಾರೆ. ಬಟ್ ಇನ್ನು ಕೆಲವೊಂದಷ್ಟು ಜಾಗಗಳಲ್ಲಿ ಇವತ್ತು ಇದೆ ಸ್ಪಿಟಿ ಅನ್ನೋ ಜಾಗದಲ್ಲಿ ಡ್ರೈ ಲೂಸ್ ಅಂತ ಕರೀತಾರೆ. ಮಣ್ಣಕ್ಕೆ ಎರ್ದಿರ್ತಾರೆ, ಅಲ್ಲಿ ಮೋಷನ್ ಮಾಡಿ ಯೂರಿನ್ ಮಾಡ್ಬೇಕು, ಮತ್ತೆ ನಾವೇ ಮಣ್ಣು ಮುಚ್ಚಬೇಕು. ವೆಟ್ ವೈಪ್ಸ್ ಅಲ್ಲಿ ಯು ನೀಡ್ ಟು ವೈಪ್ ಅಂಡ್ ಕಮ್ ಔಟ್. ಇವತ್ಗೂ ಆ ಚಾಲೆಂಜು ಆ ಜನ ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ನಾವು ಕೂಡ ಅಲ್ಲಿಗೆ ಹೋದಾಗ ಆ ಒಂದು ವಾಸ್ತವಕ್ಕೆ ಅಡ್ಜಸ್ಟ್ಮೆಂಟ್ ಆಗ್ಬೇಕು. ಇದು ಒಂದು ಚಾಲೆಂಜ್ ಇರುತ್ತೆ. ಸೊ ಇವಾಗ ಸ್ನೋಫಾಲ್ ಆಯ್ತು ಅಂತ ಅಂದ್ರೆ ಬಾಡಿ ಸಿಕ್ಕಾಪಟ್ಟೆ ತೊಂದರೆ ಕೊಡುತ್ತೆ. ಆಕ್ಸಿಜನ್ ಇರಲ್ಲ, ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿರುತ್ತೆ, ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಎಲ್ಲ ಕೈ ಕಾಲೆಲ್ಲ ಫ್ರೀಸ್ ಆಗ್ತಾ ಇರುತ್ತೆ. ಅದಂತೂ ನೆಕ್ಸ್ಟ್ ಲೆವೆಲ್ ಚಾಲೆಂಜ್. ಫುಲ್ ಐಸ್ ಸ್ನೋ ಎಲ್ಲ ವೈಸರ್ ಮೇಲೆ ಬೀಳ್ತಾ ಇರುತ್ತೆ. ಈಗ ನಾನ್ ಸ್ಪೆಕ್ಸ್ ಹಾಕೋತೀವಿ, ಸ್ಪೆಕ್ಸ್ ಮೇಲೆಲ್ಲ ಐಸ್ ಆಗಿರುತ್ತೆ, ರೋಡ್ ಕಾಣಲ್ಲ, ಗುಂಡಿ ಬಿದ್ದಿರ್ತವೆ ರೋಡ್ಗಳು. ಮೌಂಟನ್ಸ್ ಅಲ್ಲಿ ನೀವು ಎಷ್ಟೇ ಟಾರ್ಮಾಕ್ ಹಾಕ್ಲಿ ಸಿಮೆಂಟ್ ಹಾಕ್ಲಿ ರೋಡ್ ಕೂರಲ್ಲ. ಬಿಕಾಸ್ ಅಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗ್ತಾನೇ ಇರುತ್ತೆ. ಅಲ್ಲೆಲ್ಲ ಹಿಮಾಲಯಸ್ ಅಲ್ಲಿ ಲ್ಯಾಂಡ್ ಸ್ಲೈಡ್ ಯಾವಾಗ್ಲೂ ಆಗುತ್ತೆ. ಸೊ ಏನ್ ಮಾಡಿದ್ರು ಆಗಲ್ಲ. ನಾವು ನೇಚರ್ ತಕ್ಕನಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ಪಾಠನ ಕಲಿತೀವಿ. ನೇಚರ್ಗೆ ನಾವ್ ಅಡ್ಜಸ್ಟ್ ಆಗ್ಬೇಕು, ನೇಚರ್ ನಮಗ್ ಅಡ್ಜಸ್ಟ್ ಆಗಲ್ಲ. ಅಂಡ್ ಆ ನೇಚರ್ ಕಲ್ಸುವಂತ ಪಾಠ, ಆ ನೇಚರ್ ಮೇಲೆ ನಮಗೆ ಅಪಾರವಾದ ಗೌರವ ಬರುತ್ತೆ. ಓಕೆ, ಇವತ್ತು ಯಾರೋ ಒಬ್ಬ ಪೇಪರ್ ಹಿಂಗ್ ಬಿಸಾಕಿದ್ರೆ ಡಸ್ಟ್ಬಿನ್ ಎತ್ತಾಕು ಅಂತ ಹೇಳ್ಬೇಕು. ಆ ಗೌರವನ ಆ ನೇಚರ್ ನಮಗ್ ಪಾಠ ಕಲ್ಸತ್ತೆ. ಒಂದೊಂದು ಹೆಜ್ಜೆಲ್ಲೂ ಒಂದೊಂದು ಚಾಲೆಂಜಸ್ ಇರುತ್ತೆ. ಸೊ ಇಷ್ಟೆಲ್ಲ ಚಾಲೆಂಜಸ್ ಇನ್ನ ತುಂಬಾ ಮಾತಾಡ್ತಿದ್ರೆ ನಿಮ್ಗೆ ಇನ್ನೂ 2 ಅವರ್ ನಾನು ಇಂಟರ್ವ್ಯೂ ನೋಡ್ಬೇಕು ನೀವು. ಪಾಠ ಹಾಕಿದ್ರು ಪರವಾಗಿಲ್ಲ, ನಂಗೆ ಫುಲ್ ಬೇಕೇ ಇವತ್ತು. ಆಕ್ಚುಲಿ ನಾನು ನಾರ್ಮಲ್ ಆಗಿ ವಿಡಿಯೋಸ್ ನೋಡುವಾಗ ಫ್ರೆಂಡ್ಸ್ ಜೊತೆ ವಿಡಿಯೋ ಅಂತಾರೆ, ಇವ್ರು ಬಿಡಪ್ಪ ಬೈಕಲ್ಲಿ ಆರಾಮಾಗಿ ಪ್ರಪಂಚ ನಿಮಗಷ್ಟೇ ಅಲ್ಲ. ಈಗ ಇತ್ತೀಚೆಗೆ ನನ್ನ ಫ್ರೆಂಡ್ಸ್ ಯಾರಾದ್ರೂ ಫೋನು ಮೆಸೇಜ್ ಮಾಡಿದ್ರೆ ಅವ್ರು ಹೇಳೋದಿಷ್ಟೇ, ನೀನ್ ಎಷ್ಟು ಆರಾಮಾಗಿದ್ಯಲ್ವಾ, ಅವ್ರನ್ನೆಲ್ಲ ಮೀಟ್ ಮಾಡ್ಕೊಂಡು ಎಷ್ಟು ಆರಾಮಾಗಿದ್ಯಲ್ವಾ ಅಂತ. ಸೊ ಇವಾಗಷ್ಟು ನನ್ನ ಫ್ರೆಂಡ್ ಫೋನ್ ಮಾಡಿದಾಗ್ಲೂ ಅದನ್ನೇ ಅಂದ, ಎಷ್ಟು ಆರಾಮಾಗಿದ್ಯಾ ನೀನ್, ಅವ್ರನ್ನೆಲ್ಲ ಮೀಟ್ ಮಾಡ್ತೀಯಾ, ನನ್ನ ಸ್ಟೇಟಸ್. ಅದಕ್ಕೆ ಅಂದೆ ಅದ್ರ ಹಿಂದಿನ ಕಷ್ಟ ಸ್ಟ್ರಗಲ್ ನನಗ್ ಮಾತ್ರ ಗೊತ್ತಿರುತ್ತೆ. ನನ್ನ ಲೈನ್ಅಪ್ಸು ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇರ್ಬೇಕು, ಕ್ವಶನ್ಸ್ ರೆಡಿ ಮಾಡ್ಕೋಬೇಕು, ಸೊ ಅವ್ರ ಬಗ್ಗೆ ರಿಸರ್ಚ್ ಮಾಡ್ತಿರ್ಬೇಕು. ಇವಾಗ ನೀವು ಯಾವ ಕಾಲೇಜಲ್ಲಿ ಓದಿದೀರಾ ಅನ್ನೋದ್ರಿಂದ ಎಲ್ಲಾನು ರಿಸರ್ಚ್ ಮಾಡಿರ್ತೀನಿ. ಸೊ ನನ್ ಕಷ್ಟ ನಂಗೆ ಗೊತ್ತಿರುತ್ತೆ ಅಂತ. ಟು ಬಿ ಫ್ರಾಂಕ್, ನೀವ್ ಹೇಳೋವರೆಗೂ ಒಬ್ಬ ಬ್ಲಾಗರ್ಗೆ ಇಷ್ಟೊಂದು ಸ್ಟ್ರಗಲ್ ಇರುತ್ತೆ ಅನ್ನೋದು ನಿಜವಾಗ್ಲೂ ಅಂದ್ರೆ ನಾನು ವಿಡಿಯೋಸ್ ನೋಡಿದೀನಿ, ಇಲ್ಲ ಅಂತಿಲ್ಲ. ಬಟ್ ಒಬ್ಬ ಬ್ಲಾಗರ್ಗೆ ಒಂದು ಫುಡ್ ಇಂದ ಹಿಡ್ದು ಹಾಕೋ ಬಟ್ಟೆಯಿಂದ ಹಿಡ್ದು ಪ್ರತಿ ಒಂದು ಕೂಡ ಅದನ್ನ ಸೆಟ್ ಮಾಡ್ಕೋಬೇಕು. ಅಂದ್ರೆ ಕಂಪ್ಲೀಟ್ ನಾವು ಇವಾಗ ಬೆಂಗಳೂರಿಂದ ನಾನು ಊರಿಗೆ ಹೋದ್ರೇನೆ ನನಗೆ ವೆದರ್ ಚೇಂಜ್ ಆದ್ರೆ ಆಗಲ್ಲ. ಅಂಥದ್ರಲ್ಲಿ ನೀವು ಇಡೀ ಎಷ್ಟೋ ರಾಜ್ಯಗಳನ್ನ ದಾಟಿ ಹೋಗಿರ್ತೀರಾ. ಇಟ್ಸ್ ರಿಯಲಿ ಹ್ಯಾಟ್ಸ್ ಆಫ್ ಮ್ಯಾಮ್, ಸೀರಿಯಸ್ಲಿ ಮನ್ಸಿಂದ ಹೇಳ್ತಾ ಇದ್ದೀನಿ ಮ್ಯಾಮ್. ಇವಾಗ ನಾರ್ಮಲಿ ನಮ್ಮ ಮನೆಗಳೆಲ್ಲ ಗೊತ್ತಿಲ್ದಿರೋ ಹುಡುಗರ ಜೊತೆ ಹೋಗ್ತಿದೀವಿ ಅಂದ್ರೆ ಒಂದು ಭಯ ಇರುತ್ತೆ, ಹೆಂಗಪ್ಪ ಹೆಣ್ಣು ಮಗಳು, ಹೌದು ಇನ್ಸೆಕ್ಯೂರಿಟಿ ಇರುತ್ತೆ. ಸೊ ನೀವು ಹೋಗೋದೆಲ್ಲ ಹುಡುಗರ ಜೊತೆ. ಹೌದು. ಸೊ ನೀವು ಅದನ್ನ ಒಬ್ಬ ಹುಡ್ಗ ಆಗಿ ಹೋಗೋದು ಹೆಂಗಿರುತ್ತೆ ಮ್ಯಾಮ್? ಸ್ಟಾರ್ಟಿಂಗು ನನ್ಗೂ ಭಯ ಇತ್ತು, ಇಲ್ಲ ಅಂತ ಹೇಳಲ್ಲ. ಒಂದ್ ಹೆಣ್ಣಾಗಿ ನಮ್ ಸೇಫ್ಟಿ ಅನ್ನೋದು ನಮಗೂ ಇಂಪಾರ್ಟೆಂಟ್ ಇರುತ್ತೆ. ಅಫ್ಕೋರ್ಸ್ ನಮ್ಗಿಂತ ಹೆಚ್ಚಾಗಿ ಪೇರೆಂಟ್ಸ್ ಗಳಿಗೆ ಭಯ ಇರುತ್ತೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಫ್ಯೂಚರ್ ಹೆಂಗೆ ಅದು ಇದು ಅಂತ ಅಫ್ಕೋರ್ಸ್ ಥಿಂಕ್ ಮಾಡ್ತಾರೆ. ಬಟ್ ಏನಂದ್ರೆ ನಾನ್ ಹೇಳೋದು ಒಂದೇ, ಡೈರೆಕ್ಟ್ ಆಗಿ ಹೇಳೋದು ಒಂದೇನೆ, ನೀನ್ ಕರೆಕ್ಟ್ ಆಗಿದ್ರೆ ನಿನ್ ಜೊತೆಗೆ ಇರೋರು ಕರೆಕ್ಟ್ ಆಗಿರ್ತಾರೆ. ನೀನ್ ತಪ್ಪು ಮಾಡಿದ್ರೆ ಅವನು ತಪ್ಪು ಮಾಡ್ತಾನೆ ಅಲ್ವಾ? ನಾವು ನೋಡುವಂತ ದೃಷ್ಟಿಕೋನ ಕರೆಕ್ಟ್ ಆಗಿರ್ಬೇಕು. ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋದು ಈಗಿನ ಜನಕ್ಕೆ ಎಲ್ಲರಿಗೂ ಗೊತ್ತಿದೆ. ಸಣ್ಣ ಸಣ್ಣ ಮಕ್ಳಿಗೂ ಸ್ಕೂಲಲ್ಲಿ ಹೇಳ್ಕೊಡ್ತಿದ್ದೆ. ದೇವರಾಣ ನಮ್ ಸ್ಕೂಲಲ್ಲಿ ಗುಡ್ ಟಚ್ ಅಂದ್ರೇನು ಬ್ಯಾಡ್ ಟಚ್ ಅಂದ್ರೇನು ಅಂತ ನಮ್ಗೆಲ್ಲ ಟೀಚ್ ಮಾಡಿಲ್ಲ, ನಮಗೆ ಗೊತ್ತಿಲ್ಲ. ಬಟ್ ಈಗಿನ ಜನರೇಷನ್ ಮಕ್ಕಳಿಗೆ ಎಲ್ಲ ಗೊತ್ತಿದೆ. ಅಷ್ಟು ಕಾಮನ್ ಸೆನ್ಸ್ ಇದ್ದಾಗ ನಾವ್ ಇಷ್ಟೊಂದು ದೇಹನ ಇಟ್ಕೊಂಡು ಒಬ್ಬ ನಮ್ಮನ್ನ ಯಾವ ತರ ನೋಡ್ತಾನೆ, ಯಾವ ರೀತಿ ಮಾತಾಡಿಸ್ತಾನೆ, ಅವ್ನ ಕೈ ಸನ್ನೆ ಬಾಯಿ ಸನ್ನೆ, ನಮಗೆ ಅಷ್ಟು ಅನಲೈಸ್ ಮಾಡಕ್ಕಾಗಲ್ವಾ ಅಲ್ವಾ? ಮಾಡ್ಬೋದಲ್ವಾ? ಸೊ ನಮಗಷ್ಟು ಅನಲೈಸ್ ಮಾಡುವಂತ ಕೆಪಾಸಿಟಿ ಇದೆ ಅಂತ ಅಂದಾಗ ನೀವು ಒಂದು ಹುಡುಗನ ಜೊತೆ ಟ್ರಾವೆಲ್ ಮಾಡೋದ್ರಲ್ಲಿ ತಪ್ಪೇನು ಇಲ್ಲ. ಏನಾದ್ರೂ ಮಿಸ್ಟೇಕ್ ಆಯ್ತು ಅಂತ ಇಟ್ಕೊಳ್ರಿ, ತೆಗ್ದು ಮಕ್ಕ ಕೊಡಿರಿ, ಯಾಕೆ ಹೆದರ್ಬೇಕು? ಇವಾಗ ಅವ್ನ್ ನನಗ್ ತಪ್ಪು ಮಾಡಿದ್ರೆ ನಾನು ಹೊಡಿತೀನಿ, ನಾನು ಅವನಿಗೆ ತಪ್ಪು ಮಾಡಿದ್ರೆ ಅವ್ನು ನನಗ್ ಹೊಡಿಲಿ. ಈಕ್ವಲ್ ರೈಟ್ಸ್ ಕೊಡ್ಬೇಕು ಇಲ್ಲೂನು. ಸೊ ನೀವು ಪ್ಯೂರ್ ಆಗಿದ್ರೆ ಅವರು ಪ್ಯೂರ್ ಆಗಿರ್ತಾರೆ, ನೀವು ತೀಟೆ ಮಾಡಿದ್ರೆ ಅವರು ತೀಟೆ ಮಾಡ್ತಾರೆ. ಇದು ಮಿರರ್ ರಿಫ್ಲೆಕ್ಷನ್. ಚಿಕ್ಕ ಬಟ್ಟೆ ಹಾಕೊಂಡ್ಬಿಟ್ರೆ ಅದಾಗೋಯ್ತದೆ, ಹುಡುಗರು ಚಡ್ಡಿ ಬನಿ ಏನ್ ಹಾಕೊಂಡ್ ತಿರ್ಗ್ತಾರಪ್ಪ ಹಾಗಂದ್ರೆ ಹುಡುಗಿರ್ ಕಣ್ ಕೂಕೊಂಡ್ ನೋಡ್ತಾರ ಹೇಳೋದು ಅಲ್ವಾ? ಬರೀ ಹೆಣ್ಮಕ್ಳ ಮೇಲೆ ಜನ ಫೋಕಸ್ ಮಾಡಿದ್ರೆ ಗಂಡ್ ಮಕ್ಳು ಅವ್ರ ಬಟ್ಟೆಗಳಲ್ಲೂ ಇರ್ತವೆ. ನಾವೇನಾದ್ರೂ ಆತರ ಕೆಟ್ಟದಾಗ ಬಿಹೇವ್ ಮಾಡೋದು, ಕೆಟ್ಟದಾಗ ಏನ್ ಮಾತಾಡಲ್ಲ ಅಲ್ವಾ? ಸೊ ಮಿರರ್ ರಿಫ್ಲೆಕ್ಷನ್ ಅಷ್ಟೇನೆ ಇದೆ ಎಲ್ಲಾನು. ಸೊ ಧೈರ್ಯವಾಗಿರ್ಬೇಕು. ಅಂಡ್ ಅವ್ರ ಜೊತೆಗೆ ನೀವು ಒಂದು ಬಾಂಡಿಂಗ್ ನ ಬೆಳೆಸ್ಕೋಬೇಕು. ಅಣ್ಣ ತಮ್ಮ ಅಂತ ಫಸ್ಟ್ ಹೇಳ್ಬಿಡಿ. ನಿಮ್ ಸೇಫರ್ ಸೈಡಿಗೆ ನಾನು ಹೇಳ್ತೀನಿ, ಬ್ರೋ ಓಕೆ ಬ್ರೋ
ಅಂತ. ಅವಾಗ ಏನ್ ಮಾಡಿ ಅವ್ರ ಅಪ್ಪ ಅಮ್ಮನಿಗೂ ಹೋಗಕ್ಕಿಂತ ಮುಂಚೆ ನೀವ್ ಹೇಳ್ಬಿಡಿ ನಿಮ್ ಮಗನ್ ಜೊತೆ ನಾನು ಸ್ವಾತಿ ಅಂತ ನಾನು ಈ ತರ ಹಿಂಗೆ ರೈಡ್ ಹೋಗ್ತಾ ಇದೀವಿ ಅಂತ ಅವ್ರ ಮನೆಯವ್ರಿಗೆ ಇನ್ಫಾರ್ಮ್ ಮಾಡ್ಬಿಡಿ. ನಿಮ್ ಮನೆಯವ್ರಿಗೆ ನಾನು ಇಂಥ ಹುಡುಗನ ಜೊತೆ ಹೋಗ್ತಾ ಇದೀನಿ ಅಂತ ಅವ್ರ ಮನೆ ಡೀಟೇಲ್ಸ್ ನಿಮ್ಮಪ್ಪ ಅಮ್ಮ ಕೊಡಿ, ನಮ್ಮನೆ ಡೀಟೇಲ್ಸ್ ಹುಡುಗನ ಮನೆ ಅಪ್ಪ ಅಮ್ಮನ ಕೊಡಿ. ಇಂಥವ್ರ ಜೊತೆ ಹೋಗ್ತಾ ಇದೀವಿ, ಇಷ್ಟು ದಿನ ಹೋಗ್ತಾ ಇದೀವಿ ಅಂತ. ಏನಕ್ಕೆ ಭಯ ಪಡ್ತೀರಾ? ಈ ಕಡೆ ಪೇರೆಂಟ್ಸ್ಗೂ ಸೆಕ್ಯೂರಿಟಿ ಕೊಟ್ಟಿದ್ದೀರಾ, ಬ್ಯಾಕಪ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ಗಳನ್ನ ಶೇರ್ ಮಾಡಿದೀರಾ. ಅವ್ರ ಮನೆ ಇವ್ರಿಗೆ ಗೊತ್ತು, ಇವ್ರ ಮನೆ ಅವ್ರಿಗೆ ಗೊತ್ತು. ಇನ್ನೇನ್ ಬೇಕು ನಿಮಗೆ? ನಂಬಿಕೆ ಉಳಿಸ್ಕೋಬೇಕು. ಈ ಕಡೆ ಯಾರಿಗೂ ಮೋಸ ಮಾಡಬಾರ್ದು, ಕೆಟ್ಟ ದಾರಿ ಹಿಡಿಬಾರ್ದು. ಅದಕ್ಕೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಏನ್ ಅನ್ಸುತ್ತೋ ಅದನ್ನ ಹೇಳ್ಬೇಕು, ಏನ್ ಅನ್ಸುತ್ತೋ ಅದನ್ನ ಮಾಡ್ಬೇಕು. ಕೆಟ್ಟ ದಾರಿಯಲ್ಲ, ಒಳ್ಳೆ ದಾರಿಯಲ್ಲಿ. ಅಂಡ್ ಹೌದು, ಯಾಕೆಂದ್ರೆ ಒಬ್ಬ ಬ್ಲಾಗರ್ ಆಗಿ ನೀವು ತಿಂಗಳಾನುಗಟ್ಲೆ ಊರ್ ಬಿಟ್ಟು ಹೊರಗಡೆ ಇರ್ತೀರಾ, ಅಪ್ಪ ಅಮ್ಮನ್ ಬಿಟ್ಟು ಹೊರಗಡೆ ಹೋಗ್ತೀರಾ ಅಂದಾಗ ಎಲ್ಲ ಒಂದ್ ಕಡೆ ಆ ಇನ್ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಹೌದೌದು, ಇರುತ್ತೆ. ಬಟ್ ಇಷ್ಟು ಟ್ರಾನ್ಸ್ಫರ್ ಆಗಿದ್ದಾಗ ಮೇ ಬಿ ಯಾವ ಅಪ್ಪ ಅಮ್ಮಂಗೂ ಭಯ ಇರಲ್ಲ ಅಲ್ವಾ? ಡೈಲಿ ವಿಡಿಯೋ ಕಾಲ್ ಮಾಡಿ ಮಾತಾಡಿ. ಏನು ನೀವು ಸ್ಟೇ ಮಾಡೋದು ಅವ್ರೊಂದ್ ರೂಮಲ್ಲಿ ಇರ್ತಾರೆ, ನೀವು ಒಂದ್ ರೂಮಲ್ಲಿ ಇರ್ತೀರಾ. ಸಿಂಪಲ್. ಬಜೆಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು ಅಲ್ವಾ? ಎಲ್ಲಾ ತರನು ಯೋಚನೆ ಮಾಡ್ಬೇಕು ಕೆಲವೊಂದ್ ಟೈಮ್. ಇಲ್ಲ ಜಾಸ್ತಿ ಒಂದ್ 2-3-4 ಜನ ಹುಡುಗಿರಿದಾನೆ ಡಾರ್ಮೆಟರೀಸ್ ಗಳು ಸ್ಟೇ ಆಗ್ಬೋದು, ಏನ್ ತೊಂದ್ರೆ ಅಲ್ವಾ? ಸೊ ಎಷ್ಟು ಪೇರೆಂಟ್ಸ್ ಹತ್ರ ಟ್ರಾನ್ಸ್ಪರೆಂಟ್ ಆಗಿ ಇರ್ತೀವಿ ನಾವು, ನಮ್ಮ ಸೆಕ್ಯೂರಿಟಿನೂ ಅಷ್ಟೇ ಟೈಟ್ ಆಗಿರುತ್ತೆ. ಅಂಡ್ ನಮ್ಮ ಮೇಲೆ ಪೇರೆಂಟ್ಸ್ ಗಳಿಗೆ ವಿಶ್ವಾಸ, ನಂಬಿಕೆ ಬರುತ್ತೆ. ಇದು ಇಂಪಾರ್ಟೆಂಟ್ ಬೇಸ್. ಮ್ಯಾಮ್, ಇವಾಗ ಒಬ್ಬ ರೈಡರ್ ಆಗಿ ಇಷ್ಟ ತನಕ ನಿಮ್ಮ ಕತೆಗಳನ್ನ ಕೇಳಿದ್ಮೇಲೆ ಒಂದಿಷ್ಟು ಪ್ರಶ್ನೆಗಳು ಏನು ಅಂದ್ರೆ, ಒಬ್ಬ ರೈಡರ್ ಆಗಿ ಹೋಗ್ತಾ ಇರ್ತೀರಾ, ಎಂತೆಂತ ಸಿಚುವೇಶನ್, ಈಗ ಫುಡ್ಡು ಇದೆಲ್ಲ ಆಯ್ತು, ಇದು ಬಿಟ್ಟು ಎಂತೆಂತ ಸಿಚುವೇಶನ್ ನೀವು ಫೇಸ್ ಮಾಡಿದ್ದೀರಾ ಮ್ಯಾಮ್ ಒಬ್ಬ ಮಹಿಳಾ ಬೈಕ್ ರೈಡರ್ ಆಗಿ? ಇವತ್ತೇ ನಿಮ್ ಮುಂದೆ ಕಾಣಿಸ್ತಿದೆ, ಕೈಕಾಲೆಲ್ಲ ಮುರ್ಕೊಂಡ್ ಕುಂತಿದೀನಿ ನೋಡಿ. ಇದು ಗೊತ್ತಿದೆ, ಬಿಗ್ಗೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಮೈ ಲೈಫ್ ಇದು. ನನಗೆ ಬೇರೆ ಯಾವ್ದು ನನಗೆ ಇವಾಗ ಲೆಕ್ಕಕ್ಕಿಲ್ಲ, ಇದೇ ನನ್ನ ಲೆಕ್ಕಕ್ಕೆ ಬರೋದು ಇವಾಗ. ಸೊ ಆಕ್ಸಿಡೆಂಟ್ಸ್, ಅಟ್ಯಾಕ್ಸ್, ಆಮೇಲೆ ಜನ ನೋಡುವಂತ ರೀತಿ, ಮತ್ತೆ ನಮ್ಮನ್ನ ಹುಡ್ಗಿನಾ ಅಂತ ಕೆಳಗಿಂದ ಮೇಲ್ ನೋಡುವಂತ ರೀತಿ, ಇದೆಲ್ಲಾನು ಇರುತ್ತೆ. ಮತ್ತೆ ಎಲ್ಬೋರ್ಡ್ ಅನ್ನೋದು, ಎಲ್ಬೋರ್ಡ್ ಅಂದಿದ್ರೆ ನನಗೆ DLA ಕೊಡ್ತಾ ಇರ್ಲಿಲ್ಲ, ಇನ್ನು ಎಲ್ಲಂತ ಸ್ಟಿಕರ್ ಹಾಕೊಂಡು ಓಡಿಸ್ಬೇಕಿತ್ತು. ಜನಕ್ಕೆ ಹೆಂಗೆ ಅಂದ್ರೆ ಬ್ರೈನ್ ಇರುತ್ತೆ, ಆದ್ರೆ ಅದು ವರ್ಕ್ ಆಯ್ತಾ ಇರಲ್ಲ. ಹಂಗಿರ್ತಾರೆ ಕೆಲವೊಂದ್ ಜನಗಳು. ಎಲ್ಬೋರ್ಡು ನಿನ್ಗೆ ಅದಕ್ಕೆ ಆಕ್ಸಿಡೆಂಟ್, ಸುಮ್ನೆ ಹೋಗ್ತಾ ಇರ್ತಾರಪ್ಪ, ಗುದ್ಕೊಂಡು ಹೊಂಟೋಯ್ತಾರ, ಅವ್ರನ್ನೂ ಎಲ್ಬೋರ್ಡ್ ಅಂತೀರಾ? ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡ್ಬೇಕು. ಕೆಲವ್ರು ಕಮೆಂಟ್ ಹಾಕಿ ಇರಿಟೇಟ್ ಮಾಡ್ತಾರೆ. ಸೊ ಅವ್ರಿಗೆ ಹೇಳಿದ್ದು, ಸೊ ಎಲ್ಲ ಚಾಲೆಂಜಸ್ ಇರುತ್ತೆ, ಆಕ್ಸಿಡೆಂಟ್ಗಳು, ಎಲ್ಲಾ ರೀತಿಯ ಚಾಲೆಂಜಸ್ ಇರುತ್ತೆ. ಎಲ್ಲಾನು ನಾನು ಅಕ್ಸೆಪ್ಟ್ ಮಾಡಿದೀನಿ, ಎಲ್ಲಾನು ಸೈಡಿಗೆ ತಳ್ಳಿಬಿಟ್ಟು ಮುಂದಕ್ಕೆ ಹೋಯ್ತಾ ಇದೀನಿ.